ಹಾಗೂ ಅವರ ಟೀಮ್ನವ್ರಿಗೂ ಕೂಡ ನಾವು ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಲೋ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಲ್ಲೂರಿನ ಸಮಸ್ತ ಜನರಿಗೂ ಕೂಡ ಶ್ರೀ ಮಂಟೇಸ್ವಾಮಿ ಸಮಿತಿಯ ಪರವಾಗಿ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರಿಗೂ ಅರಗುರು ಚರಮೂರ್ತಿಗಳಿಗೂ ನಾವು ನಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಈ ಗ್ರಾಮದ ಗೌಡರುಗಳು ಹಾಗೂ ಯಜಮಾನರುಗಳು, ಮುಖಂಡರುಗಳು ಹಾಗೂ ಎಲ್ಲ ಯುವಕರಿಗೂ ಕೂಡ ನಾನು ಈ ಒಂದು ದೇವಸ್ಥಾನದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನಮ್ಮ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಕೊನೆವರೆಗೆ ಕುಳಿತು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೋರುತ್ತಾ ನಾನು ನಿರ್ಗಮಿಸ್ತೇನೆ. ನಮ್ಮ ವೀರಭದ್ರ ಸ್ವಾಮಿ ಅವರು ಬಹಳ ಚೆನ್ನಾಗಿ ಸ್ಫುಟವಾಗಿ ಮಾತನಾಡಿದ್ದಾರೆ. ಸ್ವಾಗತವನ್ನು ಬಯಸ್ತಿರ್ತಕ್ಕಂಥ ಅವರಿಗೂ ಕೂಡ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನೂ ಕೂಡ ಅಭಿನಂದಿಸ್ತಾ, ಬಸವ ಬಳಗದವರು, ಎಲ್ಲ ಗುರು ಹಿರಿಯರು ಮತ್ತು ಗ್ರಾಮಸ್ಥರು, ದೇವಸ್ಥಾನದ ಕೆಲಸಕ್ಕೆ ಅವಿರತವಾಗಿ ದುಡಿದಿರ್ತಕ್ಕಂಥ ಎಲ್ಲ ಕೈಗಳಿಗೂ ತನುಮನ ಧನಗಳನ್ನು ಸಮರ್ಪಿಸಿ ದೇವಸ್ಥಾನ ನಿರ್ಮಾಣ ಆಗುವುದಕ್ಕೆ ಎಲ್ಲರ ಕೈಗಳು ಸೇರಿದೆ. ಎಲ್ಲರಿಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ, ಚಿಕ್ಕದಾಗಿ ಮತ್ತು ದೊಡ್ಡದಾಗಿ ಸಹಾಯ ಮಾಡಿದಂಥ ಎಲ್ಲ ಮಹನೀಯರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ, ನಮ್ಮ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ನಲ್ಲೂರು ಗ್ರಾಮ ಶಿವಭಕ್ತರ ಶಿವಶರಣರ ಗ್ರಾಮವಾಗಿರ್ತಕ್ಕಂಥ ಇಲ್ಲಿ ಒಂದು ಉತ್ತಮವಾದ ಕೆಲಸವನ್ನ ನಾನು ಮೊದಲೇ ಹೇಳಿದಾಗೆ ಸುವರ್ಣಾಕ್ಷರಗಳಲ್ಲಿ ಬರೀಬೇಕಾದಂಥ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಭಾರಿ ಕಂದಾಯಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಧರೆಗ ದೊಡ್ಡವರು ಮಂಟೇಸ್ವಾಮಿಯವರ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ನಂದಿಕಂಬ ಮತ್ತು ಮಂಟೇಸ್ವಾಮಿ ಕಂದಾಯಗಳ ಸಂರಕ್ಷಣಾ ಕಾರ್ಯಕ್ರಮ ನಿನ್ನೆಯಿಂದಲೂ ಕೂಡ ವಿಶೇಷವಾದ ಹವನ ಹೋಮಾದಿಗಳನ್ನು ಮಾಡುವುದರ ಜೊತೆಗೆ ಪೂಜಾ ಪುನಸ್ಕಾರಗಳನ್ನು ಮಾಡಿ ರಾತ್ರಿಯೆಲ್ಲ ಭಗವಂತನ ಒಂದು ಸೇವೆಯನ್ನು ಮಾಡಿ ಬೆಳಗ್ಗಿನಿಂದ ನಿರಂತರವಾದಂಥ ದಾಸೋಹವನ್ನು ಮಾಡಿ ಇವತ್ತು ಈ ಪುಣ್ಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬರ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ಆ ಮಂಟೇಸ್ವಾಮಿಯವರ, ಸಿದ್ದಪ್ಪಾಜಿಯವರ, ರಾಚಪ್ಪಾಜಿ ದೊಡ್ಡಮ್ಮ ತಾಯಿಯವರ ಆಶೀರ್ವಾದ ಸದಾ ತುಂಬಿರಲಿ ಅಂತ ಎಲ್ಲ ದೇವರ ಗುಡ್ರಗಳಿಗೂ ಗುರು ಹಿರಿಯರಿಗೂ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಈ ಒಂದು ದೇವಾಲಯಕ್ಕೆ ಸ್ಥಳವನ್ನು ನೀಡಿದಂತಹ ರತ್ನಮ್ಮ ಮತ್ತು ಕುಟುಂಬ ವರ್ಗದವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇವೆ. ನಿಜ, ಅದು ಈ ಒಂದು ದೇವಾಲಯ ಕಟ್ಟೋದಕ್ಕೆ ಶಾಶ್ವತವಾಗಿ ತಲೆಮಾರಿನ ತನಕ ಉಳ್ಕೊಳ್ಳೋದಕ್ಕೆ ಒಂದು ಜಾಗವನ್ನು ಕೊಟ್ಟಂತ ಅವರು ಬಹಳ ಮುಖ್ಯವಾದವರು. ಅವರ ಹೆಸರು ಕೇಳ್ಪಟ್ಟೆ, ರತ್ನಮ್ಮನವರು ಅಂತ. ಅವರ ಕುಟುಂಬ ವರ್ಗದವರಿಗೆ, ರತ್ನಮ್ಮನವರಿಗೆ ಅಪಾರವಾಗಿರ್ತಕ್ಕಂಥ ಭಗವಂತನ ಸಾಕ್ಷಾತ್ಕಾರ ದೊರಕಲಿ. ಮತ್ತೆ ನಮಗೆಲ್ಲರಿಗೂ ಕೂಡ ಆ ಒಂದು ಮಂಟೇಸ್ವಾಮಿಯವರ ಆಶೀರ್ವಾದ ಹೆಚ್ಚಿನದಾಗಿ ಜಾಗಕ್ಕೆ ದಾನಿಗಳಾದಂಥ ಅವ್ರ ಕುಟುಂಬ ವರ್ಗದವರಿಗೆ ಅವರ ಹೆಸರು ಶಾಶ್ವತವಾಗಿ ಇರುತ್ತೆ ನೋಡಿ. ಅಂತ ಒಂದು ಪುಣ್ಯ ಕೆಲಸ ಇವತ್ತು ನಮ್ಮ ನಲ್ಲೂರು ಗ್ರಾಮದಲ್ಲಿ ನೀವೆಲ್ಲರೂ ಕೂಡ ಮಾಡಿದ್ದೀವಿ. ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತು ನೋಡಿ ನಮ್ಮ ಕತೆಗೆ ಯಥೇಚ್ಛವಾದಂಥ ಭಕ್ತಾದಿಗಳು ಸೇರಿದ್ದಾರೆ.
ಇಂತಹ ಒಂದು ಪುಣ್ಯ ಕಾರ್ಯಕ್ರಮ ನಮ್ಮ ಚಾಮರಾಜನಗರ ತಾಲೂಕು ನೆಲ್ಲೂರು ಗ್ರಾಮದಲ್ಲಿ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಉಘೇ ಮಾತ್ಮಲ್ಲಯ್ಯ, ಉಘೇ ಮಾಯಿಕಾರ, ಮಂಟೇ ಸ್ವಾಮಿಯವರ ಬಾಲಕ್ಕೆ ಇಷ್ಟು ಜನ ಸೇರಿ ಸೌಂಡ್ ಒಂಚೂರು ಕಡಿತಿಲ್ವಲ್ಲ, ಅದೇ ಬೇಜಾರಾಯ್ತಿರೋದು. ಉಘೇ ಮಾತ್ಮಲ್ಲಯ್ಯ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಭಗವಂತನ ಈ ಒಂದು ಪುಣ್ಯ ದೆಸೆಯಲ್ಲಿ ನಾವೆಲ್ಲರೂ ಕೂಡ ಅವನ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ಧನಗದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಈ ಭಕ್ತಿಪೂರ್ವಕವಾದ ಪುಣ್ಯಕಥೆಯನ್ನು ನಾವೀಗ ಪ್ರಾರಂಭ ಮಾಡೋಣ. ಮಂಟೇ ಸ್ವಾಮಿಯವರ ಬಾಲಕ್ಕೆ ಬನ್ನಿ ಗುರುವೇ ಸಿದ್ದಪ್ಪಾಜಿ, ಭಾರಿ ಕಂಡಾಯ ತಮ್ಮೆಗಲಲ್ಲೇ. ಸಿದ್ದಪ್ಪಾಜಿಯವರ ಬಾಲಕ್ಕೆ, ಮಂಟೇ ಸ್ವಾಮಿಯವರ ಬಾಲಕ್ಕೆ, ರಾಜಪ್ಪಾಜಿಯವರ ಬಾಲಕ್ಕೆ. ಹರಿ ಕಂಡಾಯ ತಮ್ಮೆಗಲಲ್ಲೇ, ಹರಿ ಗುರುವೇ ಸಿದ್ದಪ್ಪಾಜಿ, ಹರಿ ಕಂಡಾಯ ತಮ್ಮೆಗಲಲ್ಲೇ. ತಮ್ಮ ಪಾದಕ್ಕೆ ಸುರಿದು ಬೆಳ್ಳಿ ಬೆಕ್ಕವ ಬಲಗೈಯಲ್ಲಿಡಿದು, ಉಪಸಾಂಬ್ರಾಣಿ ತಮ್ಮ ಪಾದಕ್ಕೆ ಸುರಿದು, ತಮ್ಮ ಪಾದಕ್ಕೆ ಬಿದ್ದು ಬೇಡುವೆವು ಎಂದು ಬಂದು. ಗುರುವೇ ಸಿದ್ದಪ್ಪಾಜಿ, ಹರಿ ಕಂಡಾಯ ತಮ್ಮೆಗಲಲ್ಲೇ. ಬೇಡುವೆವು ಎದ್ದು ಬಂದು. ಗುರುವೇ ಸಿದ್ದಪ್ಪಾಜಿ, ಹರಿ ಕಂಡಾಯ ತಮ್ಮೆಗಲಲ್ಲೇ. ಸಿದ್ದಯ್ಯ ಸ್ವಾಮಿ ಬನ್ನಿ, ಮಂಟೇ ಲಿಂಗಯ್ಯ ಬನ್ನಿ, ಪಾವಾಡ ಗದ್ದಯ್ಯ ಬನ್ನಿ, ಸಿಕ್ಕಲ್ಲೂರೊಡೆಯಲು ಬನ್ನಿ, ಪಾವಾಡ ಗದ್ದಯ್ಯ ಬನ್ನಿ,
ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಭಕ್ತಿಯಿಂದ ಧರೆಗ ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆ ಪ್ರಾರಂಭವಾಗುವುದೇ ಕೈಲಾಸದಿಂದ. ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಗಣಪತಿ ಭೃಂಗೇಶ್ವರ ಅಗಸ್ತ್ಯ ಕಣ್ವ ಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುತ್ತಿರಬೇಕಾದ್ರೆ ಆ ಕೈಲಾಸಕ್ಕೆ ಒಂದು ಕಡೆಯಿಂದ ನಾರದರು, ಮತ್ತೊಂದು ಕಡೆಯಿಂದ ನಂದೀಶ್ವರರಿಬ್ಬರು ಕೂಡ ಕೈಲಾಸಕ್ಕೆ ಬರ್ತಾ ಇದ್ದಾರೆ. ಈ ನಾರದರು ಬರ್ತಿರ್ಬೇಕಾದ್ರೆ ಮಹಾದೇವ ಶಂಭೋ ಶಿವಶಂಕರ ನಾರದರು ಬರ್ತಾ ಇದ್ದಾರೆ ಅಂದ್ರೆ ಏನಾದ್ರು ಹೊಸ ವಿಚಾರ ತಗೊಂಡ್ಬಂದಿದ್ದಾರೆ. ಇದಕ್ಕೆ ನಾರದರು ಕಲಹಪ್ರಿಯರು, ಕುಚೋದ್ಯಗಾರರು, ಜಗಳಗಂಟರು, ಕಿತ್ಲೆಗಾರರು, ಮನಮುರುಕರು, FM ಫಿಟ್ಟಿಂಗ್ ಮಾಸ್ಟರ್ ಅಂತಾರೆ. ಹೌದು. ಎಷ್ಟು ಊರ್ಲಿಲ್ಲ ಸದ್ಯ ಇಲ್ಲ, ಇಲ್ಲಿ ಸ್ವಲ್ಪ ಕಮ್ಮಿ, ಇಲ್ಲೂ ಅವರೇ ಅದಕ್ಕಿಲ್ಲ ಕಮ್ಮಿ ಒಟ್ಲಿ. ಇದಕ್ಕೆ ನಾರದರು, ಈ ನಾರದರು ಕಲಹಪ್ರಿಯರು ಅನ್ಸ್ಕೊಂಡಿರ್ತಕ್ಕಂಥವ್ರು ಈ ನಮ್ಮ ಹಳ್ಳಿಗಳಲ್ಲಿ ಇದ್ದೇ ಇರ್ತಾರೆ. ನಮ್ಮ ಹಳ್ಳಿ ಕಡೆ ಮಾತಾಡ್ಕಂತ ನೋಡಿ ಎಲ್ಲ ಕತೆ ಹೇಳ್ತಾ ಇರ್ತೀವಿ. ಏನೋ ಅಣ್ಣ ತಮ್ಮದಿರು ಬಾಳ ಒಗ್ಗಟ್ಟಂತ, ದೊಡ್ಡವ ಬಸ್ ತಕೊಂಡಂತ, ಎರಡನೇವ 83 ಚಕ್ಕಲ್ ಲಾರಿ ತಕೊಂಡಿದ್ದಾನಂತ, ಮೂರನೇವ ಯಾವ್ದೋ ಬತ್ತಕ್ಕೋ ಎಮಿಸಿನ್ ತಗೋಬೇಕು ಅಂತಿದ್ದಾನಂತ ಕಣ. ತಕೊಳಕ್ ಬಿಡ್ಬಾರ್ದು ಕಣ. ಅಣ್ಣ ತಮ್ಮದಿರು ಬಾಳ ಒಗ್ಗಟ್ಟು ಕಣ. ಏನ ಗಟ್ಟ ಮಾಡೋಣ ಕಿತ್ಕೊಂಡ್ರಿ ಏನಾಗದ ಕೂತ್ಕಟ್ಟಿ ಕತ್ಕಮ್ಮ. ನಿಮ್ಮ ಯಜಮಾನ್ರು ನಗರಕ್ಕೆ ಹೋಗಾರ. ಅಲ್ಲ, ಮದುವೆ ಮುಂಚೆ ಎಷ್ಟು ಚೆನ್ನಾಗಿದ್ರಿ, ಮದುವೆ ಆದ್ಮೇಲೆ ಯಾಕೆ ಹಿಂಗ ಆಗ್ಬಿಟ್ರಿ ನೋಡ್ತೀನಿ. ನನ್ನ ಹೊಟ್ಟೆ ಕಳ್ಳೆ ಕಿತ್ಕ ಬರಂಗಾಯ್ತು. ಅದಕ್ಕೆ ನನ್ನ ಮಾತು ಕೇಳ್ಬಿಟ್ರೆ ನಿಮ್ಮನ್ನ ಸರ್ ಮಾಡ್ಬಿಡ್ತೀನಿ. ಕೇಳ್ತೀನಿ ಕಣ. ನಿನ್ ಗಂಡರಿಗೆ ಹೇಳ್ಬಿಟ್ಟು ಪಾಲ್ ತಕೊಂಬಿಡು. ಪಾಲ್ ಮಾಡ್ಬಿಡ್ತಾನೆ ಅಷ್ಟೇ ಅನ್ನೆ ಮಾಡ್ಬಿಡ್ತಾನೆ. ಈಗ ನಮ್ಮ ನೋಡು, ಮದುವೆ ಆದ ಒಂದು ತಿಂಗಳಿಗೆ ಹಿಂದ್ ಬರ್ಬೇಕು ಹಂಗ್ ಮಾಡ್ಬಿಟ್ನಲ್ಲ. ಸೀರೆ ಒಗೆವ, ಅಕ್ಕಿವನೇ ಅಡ್ಗೆ ಮಾಡವ, ಬಟ್ಟ ಒಗೆವ ಎಲ್ಲ ಅವನೇ. ಈಗ ಅದ್ಬಸ್ತ್ ಇಟ್ಕೋಬೇಕು. ಹೆಂಗ್ ಸುಮ್ಮನೆ ಏನ್ ತಿಳ್ಕೊಂಡಿದೆ ನಾವು, ಮ್ಯಾಗ್ನೆಟಿಂಗ್ ಪವರ್ ಇದ್ದಂಗೆ. ನಮ್ಮ ಮಾತ ಕೇಳಲೇಬೇಕು. ಹೊಡೆದ್ ಬಿಟ್ರ ಹೊಡೆದ್ ಬಿಡ್ತಾನ. ಪುಟ್ಟ ಮೇಲೆ ಮೊರ ಎತ್ತಕೋ, ಮೊರ ಮೇಲೆ ಪುಟ್ಟ ಎತ್ತಕೋ, ದಿಕ್ತಪರಿ ಎತ್ತಕೋ ಅವನ್ಯ. ಅದಕ್ಕೂ ಬಗ್ಲು ಹಗ್ಗ ತಗತ್ತು ಅಲ್ಗಾಕು. ಅದಕ್ಕೂ ಬಗ್ಲಲ್ವಾ ನಾ ಹೇಳ್ಕೊಟ್ಟಂಗ್ ಮಾಡು. ಇದಕ್ಕೆಲ್ಲ ಬಗ್ಗೋಯ್ತಾನೆ. ಈಗ ನಮ್ಮ ಚೂಡಿದಾರ ಒಗ್ಯಾಕ್ಬಿಟ್ಟು ಬಂದಿನಿ. ಈಗ ಹೇಳ್ದಷ್ಟು ಕೆಲಸ ಸುಮ್ಮನೆ ಅದ್ವಸ್ಲ್ ಮಾಡ್ತಾನವ. ನೀನು ಹಂಗೆ ತಿಳ್ಕೋಬೇಕು, ಗೊತ್ತಾಯ್ತಲ್ಲ. ಹೇಳ್ಕೊಟ್ಟಂಗೆ ಮಾಡು ಅಂದಾಗ ಹೇಳ್ಕೊಟ್ಟಂಗೆ ಮಾಡ್ತಾಳ ಗಂಡ ಅಂತಾನಲ್ಲೇ. ಊರೆಲ್ಲ ಹಬ್ಬ ಮಾಡ್ತಾವ್ರ, ದೇವಸ್ಥಾನ ಓಪನ್ ಮಾಡ್ಕೊಂಡು. ನೀ ಈ ತರ ಪಾಲ್ಟ್ ತಕ್ಕಂಗ್ ಕೂತಿದೆ ಅಲ್ಲ. ಇದು ಯಾವ್ದ ಮೀದು ಹೊಸ್ಪಾಲ್ಟು. ಪಾಲ್ ತಕೊಳ್ರಿ. ಪಾಲ್ ತಕೊಳ್ರಿ. ನನ್ನ ಎದುರುಗ ನಿಂತ್ಗ ಮಾತಾಡಕ ತರ ನಡಗ್ತಿದವ. ಈಗ ಪಾಲ್ ತಕೊಳ್ಳಿ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟೆ. ನೀವ್ ಒಳ್ಳೆ ಕಮ್ಮಿ. ನಾ ಒಳ್ಳೆ. ನೀ ಯಾವತ್ತು ಮಹಿಳಾ ಸಂಘಕ್ಕೆ ಸೇರ್ದ ಅವತ್ತೇ ನನ್ನ ಮನ ಮುರಿದೋಯ್ತು ಕಮ್ಮಿ. ನಾ ಸಂಘ ಲೋನ್ ತಗೊಟ್ಟಿ 15 ತೀರಿಸ್ತೀಯ. ನಾ ಗೆದಕ್ಕೆ ತೀರ್ಸಕ್ಕಲ್ಲ. ಆಳದ ಮುಂಡ ಮಗ ನಮ್ಮ ಅಪ್ಪ ತಂದ್ಕೊಳ್ಬಿಟ್ಟು ನಿಮ್ಮ ಗಂಡ್ಬೇಕು ಅಂತ ಅಥ್ವೋ ಏನಮ್ಮ ಹಿಂಗ್ ಹೋಗಿತ್ತಿದೆ. ನೀ ಪಾಲ್ ತಕೊಳ್ಳಿಲ್ಲ ಅಂದ್ರೆ ಆಮೇಲೆ ಕೂರ್ಗ್ ಹೋಯ್ತಿದೆ ಕೆಂಪನ ಬಸ್ ಹತ್ಗ ಹೋಗು. ಅದ್ಯಾರು ಬೇಡ ಅಂದರು. ತಕೊಳ್ಳಲ್ಲ ನೀವು ತಕೊಳ್ಳಲ್ಲ ಅಂದಂಗೆ ಚೆನ್ನಾಗ್ ಗೊತ್ತು. ಯಾತಕ್ ಬದುಕಿರ್ಬೇಕು ಮುಂಡ ಮಗನ ಜನ್ಮನ ನೈಕಲ್ ಚೆನ್ನಾಗಿ ನೋಡ್ಕೊ ಅಂತ ಹಗ್ಗ ತಗ ತೊಲಗಾಗ್ದಲ್ಲೇ. ಪಾಲ್ ತಾನೆ ತಕತೀನಿ ಸುಮ್ರಿ. ಪಾಲು ತಕೋಬೇಕು. ಯಾರ ಪಾಲ್ ಹೆಂಗ್ ಮಡಗಿರ್ಬೇಕು ಫಿಟ್ಟಿಂಗ್ ಅವ ಹೇಳ್ಕೊಟ್ರಂಗೆ ಇವ್ ಹೆಂಗ್ ಕೇಳಿರ್ಬೇಕು. ಅದಕ್ಕೆ ಅಂತವ್ರು ಮೊದ್ಲಿದ್ರು ಸಾಂಗ್ದೀನ್ ಕಿತಾಕಿ ಅವ್ರನ್ನ. ಇದಕ್ಕೆ ನಾರದರು ಎಷ್ಟೋರ್ಲಿಲ್ಲ, ಇಲ್ಲಿ ಸ್ವಲ್ಪ ಕಮ್ಮಿ. ಮಧ್ಯೆ ನೀವು ಎದ್ದೋದ್ರೆ ನೀವೇ ಅವರು ಅಂತ ತಿಳ್ಕೊಬೇಕಾಯ್ತದ ಹೋದ್ರ. ಇದಕ್ಕೆ ನಾರದರು ಕೈಲಾಸ ಪರ್ವತಕ್ಕೆ ಬರಬೇಕಾದ್ರೆ ಮಂಟೇಸ್ವಾಮಿ ಸಿದ್ದಪ್ಪಾಜಿ ಅವರು ಭೂಲೋಕಕ್ಕೆ ಅವತಾರ ತಾಳಬೇಕಾದ್ರೆ ನೋಡಿ ನಾರದರೆ ಮುಖ್ಯವಾದ ಕಾರಣ. ಶಿವನ ಹೇಳ್ತಾನೆ, ಬಾ ನಾರದ, ಲೋಕದ ವಿಚಾರವೇನು ಅಂದಾಗ ಪರಮೇಶ್ವರ, ನಾನು ಈಗ ತಾನೇ ಭೂಲೋಕದಿಂದ ಬಂದೆ. ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯ, ಅಹಂಕಾರ, ಜ್ಞಾನಗಳು ತುಂಬಿ ತೊಳಕಾಡ್ತಾ ಇದೆ. ಆ ಜ್ಞಾನ ದೂರವಾಗಿ ಸುಜ್ಞಾನ ಬೆಳಗಬೇಕಾದ್ರೆ ನಿನ್ನ ಅವತಾರವೇ ಆಗಬೇಕು ನಾರದ. ಭೂಲೋಕದಲ್ಲಿ ನನ್ನ ಅವತಾರವಾಗಬೇಕು ಎನ್ನುವಾಗ ಕೈಲಾಸದ ಮತ್ತೊಂದು ಭಾಗದಲ್ಲಿ ನಂದೀಶ್ವರನ ಒಳಗಡೆ ಬಿಡದೆ ತಡೆದಿದ್ದಾರೆ ಕೈಲಾಸದ ದ್ವಾರಪಾಲಕರಾಗಿರ್ತಕ್ಕಂಥ ರವಿನ ಶಿಂಗಿಕೇಶಗಳೆಂಬತಕ್ಕಂಥ ದ್ವಾರ. ಅದಕ್ಕೆ ಅವನ ಒಳಗಡೆ ಬಿಡಬಾರದು ಅಂತ ನಾವಿಬ್ರು ತಡೆದಿದ್ದೀವಿ. ಎಂತ ಕೆಲಸ ಮಾಡಿದ್ರಿ. ನಂದೀಶ್ವರ ಅಂದ್ರೆ ಯಾರವನು? ದ್ವಿತೀಯ ಶಂಭು, ಎರಡನೇ ಈಶ್ವರ ಅವನು. ಅವನನ್ನು ತಡೆದ ಅಪಮಾನ ಮಾಡಬಹುದೇ? ಅಲ್ಲಿದ್ದ ಗಣಪತಿ ಭೃಂಗೇಶ್ವರಲ್ಲೇ ಹೇಳ್ತಾರೆ, ಪರಮೇಶ್ವರ ಅದೇನು ಬೇರೆಯವ್ರ ಲಿಂಗವಿಲ್ಲದೆ ಒಳಗಡೆ ಬರಬಾರದು, ಈ ನಂದೀಶ್ವರ ಮಾತ್ರ ಬಂದು ಹೋಗ್ಬೋದಾ? ಪಾಪ ಅವ್ರ ಕರ್ತವ್ಯವನ್ನೇ ಅವ್ರು ಮಾಡಿದ್ದಾರೆ. ಇದರಲ್ಲಿ ತಪ್ಪು ನಂದೀಶ್ವರಂದೇ ತಾನೆ. ಕರೆದು ಕೇಳು, ನಂದೀಶ್ವರ ಹೀಗೆ ಬಾ. ಪರಮ ಪವಿತ್ರವಾದ ಇಷ್ಟಲಿಂಗವನ್ನ ಭೂಲೋಕದಲ್ಲಿ ಅನಿಮಿಷ ಮಹಾರಾಜನಿಗೆ ಕೊಟ್ಟು ಕೈಲಾಸಕ್ಕೆ ಲಿಂಗವಿಲ್ಲದೆ ಬಂದಿರತಕ್ಕಂಥದ್ದು ನಿನ್ನದೂ ತಪ್ಪೆ. ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳದೆ ಕೈಲಾಸದ ದ್ವಾರಪಾಲಕರು ನಿನ್ನನ್ನು ತಡೆದ್ರಲ್ಲ, ಈ ತಡೆದ ದ್ವಾರಪಾಲಕರದು ತಪ್ಪೆ. ಈ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ನೀನು ಮತ್ತೆ ಭೂಲೋಕದಲ್ಲಿ ಅವತಾರವನ್ನು ತಾಳಬೇಕು. ಪರಮೇಶ್ವರ, ಭೂಲೋಕದಲ್ಲಿ ನಿನ್ನ ಜನನಿ ಜನಕರಾರು, ನಾನು ಹುಟ್ಟುವ ಸ್ಥಳವಾಗುವುದು, ನಾನು ಮಾಡುವ ಕರ್ತವ್ಯವಾದರೂ ಏನು? ಅತ್ತ ನೋಡು ನಂದೀಶ್ವರ. ಕನ್ನಡ ನಾಡಿನ ಉತ್ತರ ದಿಕ್ಕಿನಲ್ಲಿ ಬರ್ತಕ್ಕಂಥ ಪವಿತ್ರವಾದ ಇಂಗಳೇಶ್ವರ ಬಾಗೇವಾಡಿ ಎಂಬ ಸುಕ್ಷೇತ್ರದಲ್ಲಿ ಶೈವ ಬ್ರಾಹ್ಮಣರಾಗಿರ್ತಕ್ಕಂಥ ಮಾದರಸ ಮಾದಲಾಂಬಿಕೆ ಎಂಬತಕ್ಕಂಥ ದಂಪತಿಗಳ ಮಡಿಲಲ್ಲಿ ಅಯೋನಿಜತ್ವದಿಂದ ನೀನು ಹುಟ್ಟಿ ಬಸವ ಎಂಬತಕ್ಕಂಥ ಪ್ರಣವಾಕ್ಷರಗಳಿಂದ ಜಗದೊಳಗೆ ನೀನು ಆ ಬಸವ ಎಂಬತಕ್ಕಂಥ ಹೆಸರಿನಲ್ಲಿ ಜಗತ್ತಿನಲ್ಲಿ ನೀನು ಅದ್ಭುತವಾದಂತಹ ಭಕ್ತಿಯನ್ನು ಚೆಲ್ಲಿ
ಯಾವ ಸಂಗಮೇಶ್ವರ, ಯಾವ ಅಲ್ಲಮ ಪ್ರಭುವಾಗಿ ಭೂಲೋಕಕ್ಕೆ ಬಂದು ನನಗೆ ದಾರಿ ತೋರಿಸ್ತೇನೆ. ನೀನು ಬಸವೇಶ್ವರ ಎಂಬ ಕೀರ್ತಿಗೆ ಪಾತ್ರನಾಗು. ಪಾರ್ವತಿಯ ಸೂಕ್ಷ್ಮ ಶರೀರವೇ ಗಂಗಾಂಬಿಕೆಯಾಗಿ, ಪಾರ್ವತಿಯ ಆತ್ಮ ಶರೀರವೇ ನೀಲಾಂಬಿಕೆಯಾಗಿ ನನಗಿಬ್ಬರು ಹೆಂಡತಿಯರಾಗಿ ಬರ್ತಾರೆ. ನನ್ನ ಕುಮಾರನಾಗಿರ್ತಕ್ಕಂಥ ಷಣ್ಮುಖನೇ ಆ ಕಲ್ಯಾಣ ಪಟ್ಟಣದಲ್ಲಿ ಚನ್ನಬಸವಣ್ಣನಾಗಿ ಬಿಡ್ತಾನೆ. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ಆ ಕಲ್ಯಾಣ ಪಟ್ಟಣದಲ್ಲಿ ವೀರಮಡಿವಾಳ ಮಾಚಿದೇವನಾಗಿ. ಈ ಮನ್ಮೂರ್ಗೆ ಕೆಲಸ ಮಾಡೋರು ಅವ್ರಿಗೆ ಅದೇ ಯಾವಾಗ್ಲೂ. ಒಳ್ಳೆ ಕೆಲಸ ಮಾಡೋರ್ಗೆ ಅವ್ರು ಅದೇ. ಅದಕ್ಕೆ ನೋಡಿ ಈ ತಪ್ಲಾಕ್ ಬಾರಿಸೋರ್ಗೆ ಹಾರ್ಮೋನಿ ಬಾರಿಸಿದ್ರೆ ಬಾರ್ಸಕ್ಕಾಗಲ್ಲ, ಆ ಕೆಲಸದಲ್ಲಿ ಅವ್ರು ಸರಿ. ಅದಕ್ಕೆ ನೋಡಿ ಇದಕ್ಕೆ ನಾರದರಿಗೆ ಕೊಂಡಿಗರ ಮಂಚಣ್ಣ ಅಂದ್ರೆ ಚಾಡಿ ಹೇಳೋದು ಅಂತ. ಇದಲ್ಲದೆ ಈಗ ಕೈಲಾಸದ ದ್ವಾರಪಾಲಕರಾಗಿ ನಂದೀಶ್ವರನನ್ನು ತಡೆದರಲ್ಲ, ಇವರಿಬ್ಬರು ಭೂಲೋಕದಲ್ಲಿ ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯದಲ್ಲಿ ಬಿಜ್ಜಳ ಬಲದೇವ ಮಂತ್ರಿ ಎಂಬತಕ್ಕಂಥ ರಾಜ ಮಂತ್ರಿಗಳಾಗಿ ಹುಟ್ಟುತ್ತಾರೆ. ಇದಲ್ಲದೆ ಈ ಕೈಲಾಸದಲ್ಲಿರ್ತಕ್ಕಂಥ ಲಕ್ಷದ ಮೇಲೆ 96,000 ಶಿವಗಣಗಳು ಭೂಲೋಕದಲ್ಲಿ ನಿನ್ನ ತತ್ವವನ್ನು ಜಗತ್ತಿಗೆ ಸಾರುವುದಕ್ಕೆ ಬರ್ತಾರೆ. 777 ಅಮರಗಣಗಳು ಭೂಲೋಕಕ್ಕೆ ಬರ್ತಾರೆ. ನೀನು ಬಸವನಾಗಿ ಬಸವೇಶ್ವರನಾಗಿ ಜಗಜ್ಯೋತಿ ಬಸವೇಶ್ವರ ಎಂಬ ಕೀರ್ತಿಗೆ ಪಾತ್ರನಾಗು ಅನ್ನುವಾಗ ಇನ್ನೇನು ನಂದೀಶ್ವರ ಬಸವನಾಗಿ ಹುಟ್ಟೋದಕ್ಕೆ ಹೊರಡಬೇಕು. ಶಿವನು ಕೂಗಿ ಹೇಳ್ತಾನೆ, ನಿಲ್ಲು ನಂದೀಶ್ವರ. ಭೂಲೋಕದಲ್ಲಿ ಬಸವನಾಗಿ ಹುಟ್ಟಿ ಮಹಾಮನೆ ಮಠವನ್ನು ಸ್ಥಾಪನೆ ಮಾಡುವ ನಿನ್ನ ಮನಸ್ಸಿನಲ್ಲಿ ಏನಾದರೂ ಶರಣರ ಬಗ್ಗೆ ತಾತ್ಸಾರ ಭಾವನೆಗಳು ಹುಟ್ಟಿದ್ರೆ ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಕೈಲಾಸವಾಸನಾದ ನಾನೂ ಬರಲ್ಲ, ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನು ಬರಲ್ಲ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನೂ ಬರಲ್ಲ. ನಿನ್ನ ಪರೀಕ್ಷೆ ಮಾಡಲು ಯಾರು ಬರ್ತಾರೆ ಗೊತ್ತೇ? ತ್ರಿಮೂರ್ತಿಗಳಿಗಿಂತಲೂ ಹಿರಿಯದಾಗಿರ್ತಕ್ಕಂಥ ಓಂಕಾರದಿಂದ ಉದ್ಭವನಾಗಿರ್ತಕ್ಕಂಥ ಧರ ತಂದ ಧರ್ಮಗುರು ಪರಂಜ್ಯೋತಿಯವರು ಭೂಲೋಕಕ್ಕೆ ಬರ್ತಾರೆ. ಎಚ್ಚರಿಕೆ ನಂದೀಶ್ವರ, ಎಚ್ಚರಿಕೆ ಎಂಬತಕ್ಕಂಥ ಈ ಮಾತನ್ನು ಹೇಳ್ತಿದ್ದಾಗೆ ಕೈಲಾಸದಲ್ಲಿ ಧಮರುಗ ಕೊಂಬನಾದ ತಮಟೆಗಳು ಮೊಳಗುವುದರ ಜೊತೆಗೆ ಶಿವನು ಹೇಳ್ತಾನೆ, ಕೊನೆಯಲ್ಲಿ ನನ್ನ ಪವಿತ್ರವಾದ ಅಂಶಾರೂಪಕನಾಗಿ ಸಕಲರಿಗೂ ಸಿದ್ಧ ಬಯಸುವ ಸಿದ್ಧ ಪುರುಷನಾದ ಸಿದ್ಧಪ್ಪಾಜಿ ಎಂಬ ಕೀರ್ತಿವಂತನು ಭೂಲೋಕದಲ್ಲಿ ಅವತರಿಸ್ತಾನೆ. ಆ ಸಿದ್ಧಪ್ಪಾಜಿಯ ಪವಾಡಗಳಿಂದ ಯಾವ ದರ ತಂದ ಧರ್ಮಗುರು ಪರಂಜ್ಯೋತಿಯವರಿಂದ ಹಿಡಿದು ಎಲ್ಲಾ ಶರಣರಿಗೂ ಅಪಾರವಾದಂಥ ಶಕ್ತಿ ಹುಟ್ಟುತ್ತೆ. ಭೂಲೋಕದ ಅಪಾಯಗಳೆಲ್ಲವೂ ಕೂಡ ದೂರವಾಗುತ್ತೆ, ಅನಾಚಾರಗಳೆಲ್ಲವೂ ಕೂಡ ದೂರ. ಬಸವಣ್ಣವರು ಒಂದು ಮಾತು ಹೇಳ್ತಾರೆ ನೋಡಿ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯ್ಯನ ಹುದಯ್ಯ, ನೀನೊಲಿದರೆ ವಿಷವೂ ಅಮೃತವಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಲಿರ್ಪುದು ಕಾಳ ಕೂಡಲ ಸಂಗಮ ದೇವ. ಮನುಷ್ಯನ ಕೈಲೇನಿದೆ? ಪರಮಾತ್ಮನ ಸಾಕಾರ ಹೊಂದಿದ್ರೆ ಒಣಗೋಗಿರೋ ಮರ ಚಿಗುರು ಕಳುತ್ತಂತೆ. ಮನುಷ್ಯನ ಕೈಲೇನಿದೆ ಅಂದ್ರೆ ಚಿಗುರಿರೋ ಮರನ ಬೇಕಾದ್ರೆ ಒಣಗಿಸ್ಬಿಡ್ತಾನೆ. ಪರಮಾತ್ಮನ ಸಾಕಾರ ಹೊಂದಿದ್ರೆ ಬರಡಾಗಿರೋ ಭೂಮಿ ಬೆಳೆಯುತ್ತಂತೆ, ಬರಡಾಗಿರೋ ಹಸು ಕರೆಯುತ್ತಂತೆ. ಪರಮಾತ್ಮನ ಸಾಕಾರ ಹೊಂದಿದ್ರೆ ನಾವೇನು ಬಯಸ್ಕೋತೀವೋ ಅದು ನಮ್ಮ ಜೊತೆಲೇ ಬರ್ತದಂತೆ, ನಮಗೆ ಕೇಳಿದ ಜಾಗಕ್ಕೆ ಬರುತ್ತಂತೆ, ಕೇಳಿದ ಇಷ್ಟಾರ್ಥವೆಲ್ಲ ಸಿಗುತ್ತಂತೆ. ಅವನ ಸಾಕಾರ ಇದ್ರೆ. ಇಲ್ಲ ಅಂದ್ರೆ ಅಮೃತ ಇಟ್ಕೊಂಡಿದ್ರು ಕೂಡ ವಿಶ್ವಾಗುತ್ತಂತೆ. ಶಿವನಲ್ಲ ಭಯವನ್ನಿತ್ತಿದ್ದಾನೆ. ಇತ್ತ ಕಡೆ ಮಾದರಸ ಮಾದಲಾಂಬಿಕೆಯರ ಮಡಿಲಲ್ಲಿ ಬಸವ ಹುಟ್ಟುತ್ತಾ ಇದ್ದಾನೆ. ಬಸವಣ್ಣವ್ರ ಕಥೆಯಲ್ಲಿ ಬರೋದು ಪ್ರಥಮದಲ್ಲಿ. ಈಗ ಮಂಟೇಸ್ವಾಮಿಯವ್ರ ಕಥೆಗೆ ಬರಬೇಕಾದ್ರಿಂದ ಸಂಕ್ಷಿಪ್ತವಾಗಿ ಅದನ್ನು ಹೇಳ್ತಾ ಇದ್ದೀನಿ. ಪರಮ ಪವಿತ್ರವಾಗಿರ್ತಕ್ಕಂಥ ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಆ ಶಿವನನ್ನ ಭಕ್ತಿಯಿಂದ ಬೇಡುತ್ತಿರುವ ಗಂಡ ಹೆಂಡತಿಯರಿಗೆ ಆ ಭಯವನ್ನ ಪರಮಾತ್ಮ ಕರುಣಿಸ್ತಾ ಇದ್ದಾನೆ. ಕರುಣಿಸು ಪರಮ. ಶಿವ
ಮಾಳಿಗೆಯ ಕೊಟ್ಟರು ಮರದಡಿಯಲಿಟ್ಟರು ನಾನಂದು ನೀನನ್ನಲಾರೆ. ನೂರಾರು ಬಯಕೆ ನೋಡು ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ಎಲ್ಲಿನ ಕಾಯ ನನ್ನ ಅಂಬಲಿ ನೀಡು ಶಿವ ನೀಡು ಶಿವ ಬಾಗುವುದು ಎಲ್ಲ ಕಾಯ. ಭಕ್ತಿಯಿಂದ ಬೇಡುತ್ತಿರಬೇಕಾದ್ರೆ ಅವರು ಮಡಲಲ್ಲಿ ಹುಟ್ಟಿದವನೇ ಮಹಾನುಭಾವನಾಗಿರ್ತಕ್ಕಂಥ ಬಸವೇಶ್ವರ. ಬಸವಣ್ಣ ತಾನು ಹುಟ್ಟಿ 8 ವರ್ಷ ಬಾಲಲೀಲೆಗಳನ್ನ ಅಲ್ಲಿ ಕಳೆದು ತದನಂತರ ಉಪನಯನ ಜನವಾರವನ್ನ ಕಟ್ಟಬೇಕು ಅನ್ನೋ ಸಂದರ್ಭದಲ್ಲಿ ಏನು ಮಾಡ್ತಾನೆ ಬಸವ, ತಾನು ಊರನ್ನು ಬಿಟ್ಟು ಅಂದ್ರೇನು ಪವಿತ್ರವಾದ ಇಂಗಳೇಶ್ವರ ಬಾಗೇವಾಡಿಯನ್ನು ಬಿಟ್ಟು ಎಲ್ಲಿಗೆ ಕೂಡಲ ಸಂಗಮ ಎಂಬತಕ್ಕಂಥ ಸ್ಥಳದ ಕಡೆ ಬಸವಣ್ಣ ತಾನು ಬರುತ್ತಿರಬೇಕಾದ್ರೆ ಅಲ್ಲಿ ಜಾತವೇದ ಮುನಿಗಳದ ಸಕಲ ವಿದ್ಯೆಗಳನ್ನು ಕಲಿತು ಪ್ರಾಪ್ತ ವಯಸ್ಸಿಗೆ ಬರುತ್ತಿರಬೇಕಾದ್ರೆ ಎಲ್ಲಿ ಕೂಡಲ ಸಂಗಮದಲ್ಲಿ ಬಸವಣ್ಣ ಪ್ರಾಪ್ತ ವಯಸ್ಸು ತುಂಬುತ್ತಿರುವ ಸಂದರ್ಭದಲ್ಲಿ ಅನೇಕ ವಚನಗಳನ್ನು ರಚಿಸಿ ವಚನಕ್ಕೆ ಕೂಡಲ ಸಂಗಮನಾಥ ಎಂಬ ಅಂಕಿತ ನಾಮವನ್ನು ತುಂಬಿ ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯದ ಕಡೆ ಬಸವಣ್ಣನವರು ಬರ್ತಾ ಇದ್ದಾರೆ. ಪ್ರಾಪ್ತ ವಯಸ್ಸು ಮಾದಿಗರ ಹರಳೆಯ ವಲಯರ ವನ್ನಯ್ಯ ಅಂಬಿಗರ ಚೌಡಯ್ಯ ಕುಂಬಾರ ಗುಂಡೆಯ ನೊಲಿಯ ಚಂದಯ್ಯ ಆಯ್ದಕ್ಕಿ ಮಾರಯ್ಯ ಶರಣಗಟ್ಟಿವಾಳೆಯ ಬೇದರ ಕೇತಯ್ಯ ಕುಂಬಾರ ಗುಂಡೆಯ ಮಡಿವಾಳ ಮಾಚೆಯ ಶರಣ ಸಕ್ಕವೇ ಮತ್ತು ಅಡಪದ ಹಪ್ಪಣ್ಣ ಎಂಬ ಶರಣರೆಲ್ಲರೂ ತುಂಬಿರ್ತಕ್ಕಂಥ ಆ ಪವಿತ್ರವಾದ ಕಲ್ಯಾಣ ಪಟ್ಟಣದತ್ತ ಮಹಾನುಭಾವರಾದಂಥ ಬಸವಣ್ಣವರು ಬರ್ತಾ ಇದ್ದಾರೆ. ಬಲದೇವ ಮಂತ್ರಿಯ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯನ್ನ ಸಿದ್ಧರಸರ ಮಗಳಾಗಿರ್ತಕ್ಕಂಥ ನೀಲಾಂಬಿಕೆಯನ್ನು ಮದುವೆ ಮಾಡಿಕೊಳ್ಳೋ ನೆಪದಲ್ಲಿ ಮಹಾಮನೆ ಮಠವನ್ನು ಸ್ಥಾಪನೆ ಮಾಡಿ 196,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕುವ ಅಂದ್ರೆ ಅರ್ಥ 196,000 ಅಂದ್ರೆ ಇದಕ್ಕೊಂದು ಅರ್ಥ ಇದೆ. ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಒಂದು ಒಳಕ್ಕೆ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿ 196,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕಿ ಮಿಕ್ಕದನ್ನ ಕಲ್ಲಬಂಡಿಯಲ್ಲಿ ಕೈಲಾಸಕ್ಕೆ ಕಳಿಸ್ತಿದ್ರು ಕಡೆಯ. ಒಂದು ಒಳಕ್ಕೆ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿಬಿಟ್ರೆ ಅಷ್ಟನಕ್ಕೆ ಆಯ್ತು ಅಂತಲ್ಲ ನೋಡಿ, ಅದ್ರೊಳಗೆ ಅರ್ಥ ಇದೆ. ಲಕ್ಷದ ಮೇಲೆ ಅಂದ್ರೆ ಗಮನವಿಟ್ಟು ನೋಡಿದಾಗ, ಗುರಿ ಇಟ್ಟು ನೋಡಿದಾಗ 96 ಬರಿಬೇಕಾದ್ರೆ ಮೊದಲು 9 ಬರಿತೀವಿ. 9 ನವದ್ವಾರಗಳನ್ನು ಬಂಧಿಸಿ 6 ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬತಕ್ಕಂಥ 6 ಅರಿಷಡ್ವರ್ಗಗಳ ತ್ಯಜಿಸಿ ಲಕ್ಷದ ಮೇಲೆ 96. ಸಾವಿರದ ಅಂದ್ರೆ 1000 ಅಲ್ಲ, ಸಾವು ಇರದ, ಸಾವು ಇಲ್ಲದವನು ಯಾರವನವನೇ ಪರಮಾತ್ಮ. ಅವನಿಗೊಂದು ಒಳಕ್ಕೆ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿ ಎಡೆ ಕಲ್ಲಿನ ಮೇಲೆ ಪ್ರಸಾದ ಇಟ್ರೆ ಕಲ್ಲುಬಂಡಿಲ ಕೈಲಾಸಕ್ಕೋಯ್ತು ಅಂತ ಕಾಗೆಗಳು ಬಂದಿರುತ್ತಿದ್ವಲ್ಲ, 10 ಜನಕ್ಕೆ ಮಾಡಿರೋ ಪ್ರಸಾದ 20 ಜನಕ್ಕೆ ಆಗ್ತಿತ್ತಂತೆ ನೋಡಿ. ಇಂಥ ಮಹಾಮನೆ ಮಠವನ್ನು ಸ್ಥಾಪನೆ ಮಾಡಿದ ಬಸವಣ್ಣನವರು ಜಾತಿಗೊಬ್ಬ ಶರಣರಾಗಿ ಅವರವರ ಕಾಯಕಗಳನ್ನು ವೈಭೋಗವಾಗಿ ಮಾಡುತ್ತಿರಬೇಕಾದ್ರೆ ಯಾವ ರೀತಿಯಾಗ ಶರಣರ ಕಾಯಕ ನಡೀತಾ ಇದೆ. ಮಾದಿಗರ ಹರಳೆಯ ಮಾದಿಗರ ಹರಳೆಯ ಕುಂಬಾರ ಗುಂಡಯ್ಯ ನೊಲಿಯ ಚಚ್ಚಯ್ಯ ಆಯ್ದಕ್ಕಿ ಮಾರಯ್ಯ ಇವರಲ್ಲವೇ ಘನ ಶರಣರು, ಇವರಲ್ಲವೇ ನಿಜ ಶರಣರು, ಇವರಲ್ಲವೇ ಬಸವಾದಿ ಪ್ರಮತರು. ಆ ಬಸವೇಶ್ವರ ಬಾಲಕರೇ, ಮಂಟೇ ಸ್ವಾಮಿಯವರ ಬಾಲಕರೇ, ಕನಕಧ್ವಜರವರ ಬಾಲಕರೇ, ಗುರುವೇ ನೀನಾಟವಲ್ಲ, ಹರನೇ ನೀನಾಟವಲ್ಲ, ಶಿವನೇ ನೀನಾಟವಲ್ಲವರ್ಯಾರು, ಗುರುವೇ ನೀನಾಟವಲ್ಲವರ್ಯಾರು, ಗುರುವೇ ನೀನಾಟವಲ್ಲವರ್ಯಾರು,
ನೀನಾಟವಲ್ಲವರು ಯಾರ್ಯಾರು. ಕುಂಬರ ಬಂದಣ್ಣನ ಮನೆಯ ಕುಂಬರ ಬಂದಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬರ ಬಂದಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಇವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಇವನು ಕೈಲಾಸದಲ್ಲಿ ಕೈಸೋ ಕೈಸೋ ಎಂದು ಹುಡುಗಿ ನೀನಾಟವಲ್ಲವರು ಯಾರ್ಯಾರು. ಶಿವನೇ ನೀನಾಟವಲ್ಲವರು ಯಾರ್ಯಾರು. ಮಡಿವಾಳ ಕೈಯನ ಮನೆಯ ಮಡಿಯ ಚಂದಾವ ಕಂಡು, ಮಡಿವಾಳ ಕೈಯನ ಮನೆಯ ಮಡಿಯ ಚಂದಾವ ಕಂಡು, ಮಡಿವಾಳ ಕೈಯನ ಮನೆಯ ಗುರುವೇ ಗುರುವೇ ಮಡಿವಾಳ ಕೈಯನ ಮನೆಯ ಮಡಿಯ ಚಂದಾವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈಕೋ ಕೈಕೋ ಎಂದು ಕುಡಿದ ಗುರುವೇ ನೀನಾಟವಲ್ಲವರು ಯಾರ್ಯಾರು. ಶಿವನೇ ನೀನಾಟವಲ್ಲವರು ಯಾರ್ಯಾರು. ಪರ ಪಣ್ಣನ ಮನೆಯ ಸೋಲಿನ ಶಬ್ದವ ಕೇಳಿ, ಹಡಪರ ಪಣ್ಣನ ಮನೆಯ ಸೋಲಿನ ಶಬ್ದವ ಕೇಳಿ, ಹಡಪರ ಅಪ್ಪಯ್ಯನ ಮನೆಯ ಗುರುವೇ ಗುರುವೇ ಹಡಪರ ಅಪ್ಪಯ್ಯನ ಮನೆಯ ಸೋಲಿನ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತಗದನೆ ತಗದನೆ ಎದೆಯು ಕುಡಿದ ಗುರುವೇ ನೀನಾಟವಲ್ಲವರು ಯಾರ್ಯಾರು. ಶಿವನೇ ನೀನಾಟವಲ್ಲವರು ಯಾರ್ಯಾರು. ವಲಯದವರಯ್ಯನ ಮನೆಯ ಗುರುವೇ ಗುರುವೇ ವಲಯದವರಯ್ಯನ ಮನೆಯ ತಮಟೆ ನಾದವ ಕೇಳಿ, ವಲಯದವರಯ್ಯನ ಮನೆಯ ತಮಟೆ ನಾದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈಕೋ ಕೈಕೋ ಎಂದು ಕುಡಿದ ಗುರುವೇ ನೀನಾಟವಲ್ಲವರು ಯಾರ್ಯಾರು. ಶಿವನೇ ನೀನಾಟವಲ್ಲವರು ಯಾರ್ಯಾರು. ಮಾದಿಗರಯ್ಯನ ಮನೆಯ ಅಂಬಲು ನದಿಯ ಕಂಡು, ಮಾದಿಗರಯ್ಯನ ಮನೆಯ ಅಂಬಲು ನದಿಯ ಕಂಡು, ಮಾದಿಗರಯ್ಯನ ಮನೆಯ ಮಾದಿಗರ
ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಎಂದು ಕುಳಿದ ಗುರುವೇ ನಿನ್ನಾಟ ಬಲ್ಲವರ್ಯಾರು ಶಿವನೇ ನಿನ್ನಾಟ ಬಲ್ಲವರ್ಯಾರು ಗುರುವೇ ನಿನ್ನಾಟ ಬಲ್ಲವರ್ಯಾರು ಶಿವನೇ ನಿನ್ನಾಟ ಬಲ್ಲವರ್ಯಾರು ಗುರುವೇ ಬಸವಾದಿ ಪ್ರಭುವೇ ಗುರುಮಲ್ಲೇಶ್ವರ ಬಾರಕ್ಕೆ ಬಸವೇಶ್ವರ ಬಾರಕ್ಕೆ ಮಂಟೇಸ್ವಾಮಿಯವರ ಬಾರಕ್ಕೆ ಐಕ್ಳೆ ದೊಡ್ಡವರೇ ಮಾತಾಡ್ಕೊಬಿಟ್ರೆ ಕೂಗ್ಬೇಡಕ್ಕಮ್ಮಿದ್ ಏನ್ ಮಾಡ್ದ ನೋಡೋ ಅಂತ ನೀವು ಕೂಗದಷ್ಟು ನಿಮ್ಮ ಅಕೌಂಟ್ಗೆ ಹೋಗಿ ಸೇರ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇಂಥ ಅಪರೂಪದ ದಿವಸ ಇನ್ನೆಷ್ಟು ವರ್ಷಗಳಾಗುತ್ತೆ ಇಂಥ ಒಂದು ದಿವಸ ಕಾಣಬೇಕು ಅಂದರೆ ನಾವು ಮಾಡಬೇಕು ಅಂದ್ರೂ ಆ ಸಮಯದಲ್ಲಿ ಕೆಲವು ಸಮಯದಲ್ಲಿ ದುಡ್ಡಿದ್ರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸಿಕ್ಕಿರುವಂಥ ಅವಕಾಶದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಜೋರಾಗಿ ಕೂಗಬೇಕು, ಭಗವಂತನ ಸಾಕ್ಷಾತ್ಕಾರವನ್ನು ನಾವೆಲ್ಲರೂ ಕೂಡ ಪಡ್ಕೋಬೇಕು. ಉಗೇ ಮಾತ್ಮಲ್ಲಯ್ಯ ಮಂಟೇಸ್ವಾಮಿಯವರ ಬಾರಕ್ಕೆ ಬಸವೇಶ್ವರ ಬಾರಕ್ಕೆ. ಇಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಕಲ್ಯಾಣ ಪಟ್ಟಣದ ಸಾಮ್ರಾಜ್ಯಕ್ಕೆ ಬಂದು ಬಲದೇವ ಮಂತ್ರಿಯ ಮಗಳನ್ನು ಮದುವೆಯಾಗುವ ನೆಪದಲ್ಲಿ ಬಿಜ್ಜಳನಿಗೆ ಮಿತ್ರತ್ವವನ್ನು ವಹಿಸಿ ಮಹಾಮನೆ ಮಠವನ್ನು ಸ್ಥಾಪನೆ ಮಾಡಿ ಬಸವಣ್ಣನವರು ಕಾಲ ಕಳೆಯುವಾಗ ಒಂದು ದಿನ ಗಮನ ಕೊಡಿ, ಬಸವಣ್ಣನವರ ಧರ್ಮಪತ್ನಿಯವರಾದ ಗಂಗಾಂಬಿಕೆಯವರ ಕನಸಿನಲ್ಲಿ ದೊರೆತಂದ ಧರ್ಮಗುರು ಪರಂಜ್ಯೋತಿಯವರು ಪ್ರತ್ಯಕ್ಷರಾಗಿದ್ದಾರೆ. ಗಂಗಾಂಬಿಕಾ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನಿಕ್ಕುವ ನಿನ್ನ ಗಂಡನಾದ ಬಸವಣ್ಣನ ನನ್ನ ಪರೀಕ್ಷೆ ಮಾಡುವುದಕ್ಕೆ 7 ದಿವಸದೊಳಗಾಗಿ ನಾನು ಈ ಕಲ್ಯಾಣ ಪಟ್ಟಣದೊಳಗಡೆ ವೇಷ ಮರೆಸ್ಕೊಂಡು ಬರ್ತಾ ಇದ್ದೇನೆ. ಇಷ್ಟು ಜನಗಳ ಮಧ್ಯದಲ್ಲಿ ಆ ನಿನ್ನ ಗಂಡ ನನ್ನನ್ನು ಹೇಗೆ ಪತ್ತೆ ಹಚ್ಚುವನೋ ಅಂತ ಕನಸಿನಲ್ಲಿ ಬಂದು ಹೇಳಿ ಪಟ್ಟನೆ ಮಾಯವಾಗಿದ್ದಾನೆ ದರತಂದ ಧರ್ಮಗುರು ಪರಂಜ್ಯೋತಿ ಒಡೆಯ. ಕಣ್ಬಿಟ್ಟು ನೋಡ್ತಾಳೆ, ಅಷ್ಟೊತ್ತವರೆಗೂ ಕಂಡ್ರದು ಕನಸು. ಈ ಜಗತ್ತಿನಲ್ಲಿ 7 ಥರದ ಕನಸು ಬೀಳ್ತಾವಂತೆ. ಅದ್ಯಾವ್ದಪ್ಪ ಅದು? ಈ ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ತಾರೆ ನೋಡಿ. ಗುರುವೇ ಮಾದೇಶ್ವರ ಮಂಟೇಸ್ವಾಮಿ ನನ್ನೊಬ್ಬನ ಕಾಪಾಡಪ್ಪ ಅಂತ ಎಡಮಗ್ಲ ಮಲ್ಲಿಗೆ ಬಲಮಗ್ಲಾಗ ಹೇಳ್ತಾರಲ್ಲ, ಅವ್ರಿಗೆ ಒಳ್ಳೊಳ್ಳೆ ಕನಸೆ ಬೀಳ್ತಾವಂತೆ. ಬಿದ್ದ ಕನಸೆಲ್ಲ ನಿಜವಾಯ್ತವಂತೆ. ಇದಕ್ಕೆ ಸುಸ್ವಪ್ನ. ಪಕ್ಕದಲ್ಲಿರೋ ಗಾಡಗತ್ಕ ಸತ್ತೋದ್ರು ಸಾಯಲ್ಲ, ಗೋಡ ಸತ್ತೋದ್ರು. ಇನ್ನು ಕೆಲವರಿಗೆ ದುಸ್ವಪ್ನ ಅಂದ್ಬಿಟ್ಟು ಬೀಳ್ತದೆ. ಇದ್ಯಾರಿಗೆಪ್ಪ ಇದು? ಈ ಲೋಕದ ಹೊರಗಳೆಲ್ಲ ತಲೆಗಚ್ಕೊಂಬನಿಕತ್ತ ನೋಡಿ. ನಾಳೆ ಬಡ್ಡಿ ದುಡ್ಡು ಬೇರೆ ಕಟ್ಟಬೇಕು, ಚೀಟಿ ಬೇರೆ ಬಂತು, ಕಂತ್ ಬೇರೆ ಕಟ್ಟಬೇಕು, ಸಂಘ ಬೇರೆ ಕಣು. 6 ಸಂಘದಲ್ಲಿ ಎತ್ಬಿಟ್ಟಿನಿ ಕಣ. ಇನ್ನೇಡ್ರಲ್ಲಿ ಎತ್ಕೊಬಿಡಿ 8 ಆಗೋದು. 5ನೇ ಕಟ್ಟಕ್ಕಾಗದೆ ಬೆಳಗ್ಗೆ ಊರು ಬಿಡತ್ತಾಗದ. ನೀ ಏನ್ ಬಿಡ್ಬೇಕಾಗಿಲ್ಲ, ಅವರೇ ಬಿಡಿಸ್ತಾರ. ಸುಮಾರು ಜನ ಬಿಟ್ಟಾರ. ಇದೆಲ್ಲ ಭಾಗಕರ ಗುಣಕಾರ ಮಾಡ್ತಾ ಬೆಳಕರೆ ಗಂಟ ಕನಸು ಹಂಗೆ ಬಿದ್ದಿರ್ತಾವ. ಕೆಲವು ಮಾತಾಡ್ಕತ್ತಾರ, ಯಾಕೋ 5 ದಿವಸ ಸ್ವಪ್ನವೇ ಸೇರ್ಲಕ್ಕ. ಮನಿ ಕತ್ತು ಅಂದ್ರೆ ಬರ್ ಕ್ಯಾರಾವ್ ನಾವು ನಾಗರಾವ್ಗಳೇ ಕಾಣಿಸ್ಕತ್ತವ. ಹೆಂಗ್ಸು ಅಷ್ಟೇ ನಂಗೂ ಅಷ್ಟೇ ಕವ. ಮನಿ ಕತ್ತು ಅಂದ್ರೆ ಬಳಗಜು ಕುಂಕುಮ ಹುಲ್ಲ 6 ಗಟ್ಲೆಲ್ಲ ಕಾಣಿಸ್ಕತ್ತದ. ಮೊನ್ನ ಇಲ್ಲಿ ನಾಗೋಳಿ ಬಾರತಾವು ಟ್ಯಾಕ್ಟ್ರಲ್ಲಿ ಕುಂಕುಮನ ಪೋಕ್ಲೈನ್ ತುಂಬ್ದಾಗಾಯ್ತಿತ್ತು ಕವ. ಇದು ಯಾವ ಮಾಯಸಾಪವ? ವಾ ಕುಂಕುಮ ಕಾಣಿಸ್ಕತ್ತಮಿ. ಹಂಗಾರೆ ಯಾವಳ ಮುತ್ತೈದವ ಸಾಯ್ತಾಳವು. ಯಾವ ಮುತ್ತೈದವಳ ಸಾಯಲ್ಲ. ಇವು ಮನೆ ಕಳವತ್ನ ಯಾವ ಮನಗಿಲ್ಲ. ಯಾವ ಮನಗಿಲ್ಲ ಅಂದ್ರೆ ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ. ಇದಕ್ಕೆ ಸುಸ್ವಪ್ನ ದುಸ್ವಪ್ನ. ಇವಳಿಗೆ ಬಿದ್ದಿರೋದು ದುಸ್ವಪ್ನವೇ. ಆದ್ರೂ ಬಸವಣ್ಣವ್ರ ಹತ್ರ ಬಂದು ಹೇಳ್ತಾಳೆ, ಅಯ್ಯಯ್ಯೋ ಇಷ್ಟು ಜನರ ಮಧ್ಯದಲ್ಲಿ ವೇಷ ಮರೆಸ್ಕೊಂಡು ಬರುವಂತ ನಮ್ಮಪ್ಪನ ನನ್ನ ಯಾವ ರೀತಿಯಾಗಿ ಪತ್ತೆ ಹಚ್ಚಲಿ? ಆಗ ಎಲ್ಲಾ ಶರಣರು ಹೇಳ್ತಾರೆ, ಮಹಾಮನೆ ಮಠದ ಪೂರ್ವ ಬಾಗಿಲಿಗೆ ಕಲ್ಕೋಳಿ ಇಡಿಸ್ಬಿಡೋಣ, ಪಡುವಣದ ಬಾಗಿಲಿಗೆ ನಾಲಿಗೆ ಇಲ್ಲದ ಚರ್ಮದ ಗಂಟೆಯನ್ನು ಕಟ್ಟಿಸ್ಬಿಡೋಣ. ಕಲ್ಕೋಳಿ ಎದ್ದು ಯಾವತ್ತು ಕೂಗುತ್ತೋ, ನಾಲಿಗೆ ಇಲ್ಲದ ಚರ್ಮದ ಗಂಟೆ ಯಾವತ್ತು ಬಾರಿಸುತ್ತೋ ಅವತ್ತಿಗೆ ಪರಂಜ್ಯೋತಿಯವರು ಬಂದಿದ್ದಾರೆ ಅಂತ 2 ಗುರುತು ಮಾಡಿಬಿಟ್ರು. ಪರಂಜ್ಯೋತಿ ಒಡೆಯ ಕಲ್ಯಾಣ ಪಟ್ಟಣ 7 ಮೈಲಿ ದೂರವಿರುವಂತ ದಿಗ್ಗನ ಪ್ರತ್ಯಕ್ಷನಾದ ಗಜದಂಡೇಶ್ವರನೆಂಬ ಬಾರಿ ಕಂಡಾಯ. 4 ಪಾದದ ಜೋಳಿಗೆ, ಮುಳ್ಳಿನ ಉರುಸಿಂಗಿ, ಗೀಜಿಗನಗೂಡು, ಹುಲಿಯ ಚರ್ಮ, ಯಾವ 1000 ಸೂರ್ಯ ಏಕಕಾಲದಲ್ಲಿ ಒಳಪುವಂತಹ ಒಳಪು. ಬಸವಣ್ಣ ಈ ವೇಷವನ್ನು ಹೊತ್ತು ಬೀದಿ ಒಳಗೆ ಬಂದ್ರೆ ಆಡೋ ಮಕ್ಕಳಿಂದ ಅಲುಗಾಡ ಮುದುಕನ ತನಕ ನಾನೇ ಪರಂಜ್ಯೋತಿ ಅಂತ ಪತ್ತೆ ಮಾಡುವರು. ನನ್ನ ವೇಷ ಇದಲ್ಲ. ಈಗ ನೋಡು ನನ್ನ ವೇಷವನ್ನ. ಛಾಯಿ ಶಿವಶಂಕರ. ಅಗಂದ ಕೂಡಲೇ ಕಂಡಾಯ ಮಾಯವಾಯಿತು, ಜೋಳಿಗೆ ಮಾಯವಾಯಿತು, ಬೆತ್ತ ಮಾಯವಾಯಿತು. ಮೈಯೆಲ್ಲ ಕೊಳಕು ಗಾಯಗಳು, ಕೊಳಕಾದ ಬಟ್ಟೆ, ಕುರ್ಚಲು ಗಡ್ಡ, ತಲೆ ಮೇಲೆಲ್ಲ ಕಜ್ಜಿ ಗಾಯ, ಕೂರ ಏನುಗಳೆಲ್ಲ ಮೈ ಮೇಲೆಲ್ಲ ಓಡಾಡ್ತೀವಿ. ಕೆಟ್ಟ ವ್ಯಕ್ತಿಯಾಗಿ, ಕುರೂಪಿಯಾದ ವ್ಯಕ್ತಿಯಾಗಿ ಬೀದಿ ಒಳಗಡೆ ಬರ್ತಿರ್ಬೇಕಾದ್ರೆ ಬೀದಿಯೆಲ್ಲ ಕೆಟ್ಟ ವಾಸನೆ ಹೊಡಿತಾ ಇದೆ. ಏನಪ್ಪಾ ಈ ಕಲ್ಯಾಣ ಪಟ್ಟಣ ಯಾವ ಕಡೆ ಹೋಗ್ಬೇಕು?
ಮಾಯಾ ಕೋಲಘನ ಈ ಜಗ ಮಾಯಾ ಕೋಲಘನ ಈ ಮಾಯಾ ಮಾಯಾ ಈ ಕಲ್ಯಾಣಪಟ್ಟೆ ಯಾವ ಕಡೆ ಹೋಗ್ಬೇಕಪ್ಪ? ಹೀಗೆ ಹೋಗಿ ಸ್ವಾಮಿ. ಏನಪ್ಪ ಈ ಕಲ್ಯಾಣಪಟ್ಟೆ ಎಲ್ಲಿ ಹೋಗ್ಬೇಕು? ಮುಂದೆ ಹೋಗಿ ಬಲಗಡೆ ಹೋಗಿ. ಹಾ ಏನಪ್ಪ ನೀವ್ ಹೇಳಿ, ಕಲ್ಯಾಣಪಟ್ಟಣ ದಾರಿಯಲ್ಲಿ ಹೋಗ್ಬೇಕು? ಕೇಳ್ಕೊಂಡು ಬರ್ತಿರ್ಬೇಕಾದ್ರೆ ಬೀದಿಯೆಲ್ಲ ಕೆಟ್ಟ ವಾಸನೆ ಹೊಡಿತಾ ಇದೆಯಲ್ಲ, ಪರಂಜ್ಯೋತಿ ಒಡೆಯ ಬರ್ತಾ ಇದ್ದಾನೆ. ಬರ್ತಿರೋನು ಬೇರೆ ಯಾರು ಅಲ್ಲ, ಅವನೇ ತ್ರಿಮೂರ್ತಿಗಳಿಗಿಂತಲೂ ಓಂಕಾರದಿಂದ ಉದ್ಭವಿಸಿರ್ತಕ್ಕಂಥ ದರೆತಂದ ಧರ್ಮಗುರು, ಮುಂದೆ ಮಂಟೇ ಸ್ವಾಮಿ ಆಗ್ತಕ್ಕಂಥವನು, ಈಗ ಪರಂಜ್ಯೋತಿ ಅಂತ ಬೀದಿ ಒಳಗಡೆ ಬರ್ತಿರ್ಬೇಕಾದ್ರೆ ಕಟ್ಗೆ ಸಂಗಣ್ಣ ಎಂಬತಕ್ಕಂಥ ಶರಣೆ ಎಲ್ಲರನ್ನೂ ಮಟ್ತೊಳಕ್ ಬಿಡ್ತಿದ್ದ. ಏನಪ್ಪ ಲಿಂಗ ಇದೆ ಏನಪ್ಪ ನಿನ್ನ ಹತ್ರ ಇದೇನಪ್ಪ? ನಿನ್ನ ಹತ್ರ ಬಲ ಬಲ ಎಲ್ಲಾರು ಒಳಗಡೆ ಬಿಡ್ತಿರ್ಬೇಕಾದ್ರೆ ಆ ಭಾಗದಲ್ಲಿ ಪರಂಜ್ಯೋತಿ ಅವರು ಬಂದ್ರಲ್ಲ, ಅಯ್ಯೋ ನಿನ್ನ ಮನೆ ಒಳಗೆ ಏನೋ ಇಷ್ಟೊಂದು ಕೆಟ್ಟ ವಾಸನೆ ಮಾಡಿದ್ರೆ ಹೋಗಿ ಆ ಕಡೆಗೆ. ಏನಪ್ಪ ಅಣ್ಣ ಬಸವಣ್ಣವ್ರ ಕಲ್ಯಾಣ ಪಟ್ಟಣದ ಮಹಾಮನೆ ಮಠ ಇದೆ ತಾನೆ? ಯೋ ಸರಿಯಾಗಿ ಬಂದಿದೆಯಾ? ಮಠ ಇದೆ, ಬಸವಣ್ಣವ್ರ ಊಟಕ್ಕಿಕ್ಕೋ ಮಠನೂ ಇದೆ, ನಿನಗೇನೇ ಕೆಲಸ ಇಲ್ಲೇ? ಅದೇ ಯಾರ ಮನೆಗೆ ಹೋದ್ರಿದ್ದೇನು ಕಲ್ಯಾಣ ಪಟ್ಟಣವೇ ಇಕ್ಕೋದಕ್ಕೆ ಅಂತಿದ್ರು. ಅದಕ್ಕೆ ಅಲ್ಲಿ ಹೊರಟೋದ್ರೆ ಹೊಟ್ಟೆ ತುಂಬ ಊಟ ಮಾಡಿಬಿಡ್ಬೋದಲ್ಲ ಅಂತ ಅಲ್ಲಿಂದ ಬಂದಿದ್ದೀನಿ. ಒಳಗಡೆ ಬಿಡಪ್ಪ ನಿನ್ನ ಒಳಗಡೆ ಬಿಡೋದು. ಸ್ನಾನ ಮಾಡಿ ಎಷ್ಟು ವರ್ಷ ಆಗಿತ್ತು? ಆ ಹೆಗಲ ಮೇಲೆ ಇರೋದೇನೇ ಅದು? ಇದು ಎಂಡದ ಮಡಿಕೆ, ಇದು ಹಾಸ್ಕಣಕ್ಕೆ ಎಮ್ಮೆ ಚಕ್ಳ. ಆ ಮೈ ಮೇಲೆ ಇರ್ತಿರೋದೇನೇ ಅದು? ಇದಾ ಕೂರ ಹಸದ್ ಬಂದಾದ ಅಲ್ಲಿ ಕೇಳಿಸ್ಬಾರ್ದಾರೆ. ಇಲ್ಲೇನಾಗಿದೆ, ಆ ಬೀದಿ ಒಳಗಡೆ ಬರ್ತಿರ್ಬೇಕಾ ಬಂದಂತ ಜನಗಳೆಲ್ಲ ಅಯ್ಯಯ್ಯೋ ಬೀದಿಯೆಲ್ಲ ಕೆಟ್ಟ ವಾಸನೆ, ಯಾರೋ ಇವನಯ್ಯ ಅಂದಾಗ, ಯೋ ಇಲ್ಲಿ ಲಿಂಗ ತೋರಿಸ್ತ್ರ ಮಾತ್ರ ಒಳಗಡೆ ಬಿಡೋದು ಅಂದ್ರಲ್ಲ, ಲಿಂಗ ತೋರಿಸ್ತ್ರ ಒಳಗಡೆ ಬಿಡ್ತೀಯ ಅಂತ ಚೆಳ್ಳು ಗುರಿನಿಂದ ಎದೆಯನ್ನು ಪರಪರನೆ ಬಗೆದು ಆತ್ಮಲಿಂಗವನ್ನೇ ತೋರಿಸ್ತಿರ್ಬೇಕು. ಎದೆನೇ ಬಗೆದು ಆತ್ಮಲಿಂಗ ತೋರಿಸಿದ್ರು ಪರಂಜ್ಯೋತಿಯವರು. ತಲೆ ತಿರುಗಿ ಕೆಳಕ್ ಬಿದ್ದೋದ. ಅಭಯವನ್ನು ಕೊಟ್ಟರಲ್ಲ, ಪುನಃ ಬೇಲಕ್ಕೆದ್ದ. ನೀನು ಲಿಂಗ ತೋರಿಸುವಂದಕ್ಕೆ ಎದೆ ಬಗ್ದು ಹಂಗೆ ಮುಚ್ಚಿಬಿಟ್ಟಲ್ಲ. ಅದೇನು ಕಾವಲಿನ, ಅದೇನು ಕಟ್ಟೆನ? ನೀನೇನಾರು ಒಳಗೆ ಬಿಟ್ರೆ ಮಠನೇ ಉಂಟಿಸ್ಬಿಡ್ತಿದ್ದೆ ನೀನು. ಬಿಡಲ ಕಣೆ ನಿನ್ನ. ಅಯ್ಯೋ ಪುಣ್ಯಾತ್ಮ, ಹೋಗಿ ಬಸವಣ್ಣನಿಗಾದ್ರೂ ಹೇಳು, ನೀನು ಕೇಳ್ಕೊಂಡು ಯಾರೋ ಮುಖ್ಯವಾಗಿರೋರು ಬಂದಿದ್ದಾರೆ ಅಂತ. ಅವನೇ ಒಳಗಡೆ ಬಂದು ಪಾದ ಪೂಜೆ ಮಾಡಿ ಕರ್ಕೊಂಡು ಹೋಗ್ತಾನೆ. ಏನಂದೆ ಮುದುಕ, ನೀನು ಇಷ್ಟೊತ್ತವರು ಮಾತಾಡಿಸ್ತಿರೋದೇ ದೊಡ್ಡ ತಪ್ಪು. ನಿನ್ನ ಪಾದ ಪೂಜೆ ಮಾಡಿ ಬಸವಣ್ಣವ್ರು ಬಂದು ಕರ್ಕೊಂಡು ಹೋಗ್ಬೇಕಾ? ಬಾರ ಎಲ್ಲಿ ಒಳಗೆ ಬಿಡ್ತೀಯ? ಬಾರೇ ಬಿಡ್ತೀನಿ. ಹತ್ರ ಕರೆದದ್ದು ಎಕ್ಕತ್ತನ ಬಗ್ಗಿಸ್ಕೊಂಡು 3 ಗುದ್ದದ ಒಳಗೆ ಬಿಡ್ಬೇಕಾ? ಬಸವಣ್ಣವ್ರು ಬರ್ಬೇಕಾ? ಊಟ ಬೇಕಾ? 3 ಗುದ್ದಿ ತಳ್ಳದ್ದಲ್ಲ. ಪರಂಜ್ಯೋತಿಯವರ ಅಮ್ಮ ಅಂತ ಕೆಳಗಡೆ ಬಿದ್ರಲ್ಲ, ಈ ಗುದ್ದು ನೈವೇದ್ಯ ಮಾಡ್ತಿದ್ರಲ್ಲ ಎಲ್ಲಿ ಬಸವಣ್ಣವರು ಒಳಗಡೆ ಊಟದ ಪಂಕ್ತಿಲಿ ಆ ನೈವೇದ್ಯ ಮಾಡ್ತಿದ್ದ ಬಸವಣ್ಣವ್ರ ಎಕ್ಕತ್ತಿಗೆ ಬಿತ್ತು 3. ಯಾರೋ ಬಲವಾಗಿ 3 ಸಾರಿ ಗುದ್ದದಾಗಾಯ್ತಲ್ಲ. ಗಂಗಮ್ಮಿ ಕೇಳ್ತಾಳೆ, ಇಲ್ಲಿ ಯಾರು ಇಲ್ವಲ್ಲ? ಇಲ್ಲ ಬಾ ಇಲ್ಲಿ ನೋಡೋಣ. ಅಪಶಕನದ ಛಾಯೆ. ಈಚೆ ಬಂದು ನೋಡಿದ್ರೆ ಕಲ್ಲು ಕೋಳಿ ಎದ್ದು ಕೂಗ್ಬಿಟ್ಟಿದೆ, ನಾಲ್ಗೆಲ್ಲದ ಚರ್ಮದ ಗಂಟೆ ಬಾರಿಸ್ಬಿಟ್ಟಿದೆ. ಅಯ್ಯಯ್ಯೋ, ಇಷ್ಟು ಜನರ ಮಧ್ಯದಲ್ಲ ನಮ್ಮಪ್ಪನ ನಾನು ಹೇಗೆ ಪತ್ತೆ ಹಚ್ಚೋದು? ಸ್ವಾಮಿ, ಯಾರೇ ಬರಬೇಕಾದ್ರೂ ಕಟ್ಟಿಗೆ ಸಂಗಣ್ಣ ಇರೋ ಬಾಗಿಲಿಂದ ತಾನೇ ಬರಬೇಕು. ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ. ಕಟ್ಟಿಗೆ ಸಂಗಣ್ಣವ್ರೆ, ಇವತ್ತು ಯಾರಾದ್ರೂ ಹೊಸಬ್ರು ಬಂದದ್ದನ್ನು ನೋಡಿದ್ರ? ಯಾರು ಬಂದಾಗ ಆಗ್ಲಿಲ್ವಲ್ಲ. ಒಬ್ಬ ಮುದುಕ ಬಂದಿದ್ದ, ಆ ಭಿಕ್ಷದವನು. ಆದ್ರೆ ಅದು ಏನು ಅವನಿಗೆ ಒಂಥರ ಕೋಪ, ಅದು ಏನು ಮಾಟ ಮಂತ್ರ ಒಂದು ಗೊತ್ತಾಗ್ತಿಲ್ಲ. ಒಂದು ಮಾಟ ಮಂತ್ರ ಮಾಡ್ದ ಬಸವಣ್ಣವ್ರು. ಅದೇನ ಬಗದು ಲಿಂಗ ತೋರಿಸ್ಬಿಟ್ಟ, ಲಿಂಗ ಕೇಳಿದ್ದಕ್ಕೆ ಪುನಃ ಹಂಗೆ ಮುಚ್ಚಿಬಿಟ್ಟ. ಕೊನೆಯಲ್ಲಿ ಒಂದು ಪಿತ್ತೆ ನೆತ್ತಿಗೆರ ಮಾತಾಡ್ದ ನೋಡಿ. ಲಿಂಗ ತೋರಿಸ್ಬೇಕು ಅಂತ ಹೇಳಿದ್ದೇನೋ ಸರಿ, ಬಸವಣ್ಣನ್ನೇ ಹೋಗಿ ಕರಿ, ಅವನೇ ಬಂದು ನನ್ನ ಪಾದ ಪೂಜೆ ಮಾಡಿ ಕರ್ಕೊಂಡು ಹೋಗ್ತಾನೆ ಅಂದ. ನಾನೇ ಪಿತ್ತೇನೆ ಎತ್ಗೇರಿ ತಲೆ ಅಕ್ಕತ್ತ ಬಗ್ಗಿಸ್ಕೊಂಡು 3 ಗುದ್ದದೆ ನೋಡಿ. ಈ ಕಡೆ ತಿರುಗಿ ನೋಡಬಾರ್ದು, ಹಂಗೆ ಹೊಡೆದು ಕಳಿಸಿವ್ನಿ ಬಸವಣ್ಣವ್ರು. ಅಯ್ಯೋ, ನನ್ನ ಮನೆ ಬಾಗಿಲಿಗೆ ಬಂದು ನಿನ್ನಂತರಿ ಏಟ್ ಹೊಡಿಸ್ಕೊಂಡೋಗ್ರು ಬೇರೆ ಯಾರು ಅಲ್ಲ ಕಣಪ್ಪ. ದರೆತಂದ ಧರ್ಮಗುರು ಪರಂಜ್ಯೋತಿ ಒಡೆಯ. ಯಾವ ಕಡೆ ಹೋದಪ್ಪ? ಈ ಕಡೆ ಅರಳೈನವ್ರ ಮನೆ ಬೀದಿ ಕಡೆ ಹೋದಂಗಾಯ್ತು ನೋಡಿ. ಗಂಗಾಂಬಿಕಾ, ಬೇಗ ಹುಡುಕಬೇಕು. ಎಲ್ಲಿರುವೆ ದೇವರೇ ಮಾಯಕಾರ ಪರಂಜ್ಯೋತಿಯೇ, ನೀನೇ ಗತಿಯೆಂದು ನೀನೇ ಮತಿಯೆಂದು ನಿನ್ನ ಹುಡುಕಿನ ಬಂದೆನೋ ಗುರುವೇ,
ನಿನ್ನ ಹುಡುಕಿನ ಬಂದೆನೋ. ಪರಮ ಜ್ಯೋತಿ ಒಡೆಯ ಎಲ್ಲಿರುವೆ ದೇವರೇ, ಮಾಯಕಾರ ಪರಜ್ಯೋತಿಯೇ, ನೀನೇ ಗತಿಯೆಂದು ನೀನೇ ಮತಿಯೆಂದು ನಿನ್ನ ಹುಡುಕಿನ ಬಂದೆನು ಪ್ರಭು, ನಿನ್ನ ಹುಡುಕಿನ ಬಂದೆನು. ಎಲ್ಲಿರುವೆ ದೇವರೇ, ಮಾಯಕಾರ ಪರಜ್ಯೋತಿಯೇ. ಹಣಿಮಾದಿ ಅಷ್ಟಸಿದ್ಧಿಗೂ ನೀನೇ ಒಡೆಯನೆ, ಜನನ ಮರಣ ಭವ ವೈದ್ಯನು ನೀನೇ. ಹಣಿಮಾದಿ ಅಷ್ಟಸಿದ್ಧಿಗೂ ನೀನೇ ಒಡೆಯನೆ, ಜನನ ಮರಣ ಭವ ವೈದ್ಯನು ನೀನೇ. ಬಸಲ ನೀನೇ, ಕರುಣ ಸಾಗರ ನೀನೇ, ಮುಕ್ತಿ ಪ್ರದಾಯಕ ಫಲಕ ಪರಂಜ್ಯೋತಿಯೇ. ಬಸಲ ನೀನೇ, ಕರುಣ ಸಾಗರ ನೀನೇ, ಮುಕ್ತಿ ಪ್ರದಾಯಕ ಫಲಕ ಪರಂಜ್ಯೋತಿಯೇ. ಮುಕ್ತಿ ಪ್ರದಾಯಕ ಫಲಕ ಪರಂಜ್ಯೋತಿಯೇ. ಪರಂಜ್ಯೋತಿ ಒಡೆಯ ಎಲ್ಲಿರುವೆ ದೇವರೇ, ಮಾಯಕಾರ ಪರಂಜ್ಯೋತಿಯೇ. ಗುರುವೇ 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 ಗುರುವೇ. ಬಂದು ನೋಡಿದ್ರೆ ಬೂದಿ ಗುಡ್ಡೆ ಮೇಲೆ ಯಾರ ವ್ಯಕ್ತಿ ಮಲಗಿರುವಂತೆ ಕಾಣಿಸ್ತಾ ಇದೆ. ಗಂಗಾಂಬಿಕಾ, ನಮ್ಮಪ್ಪ ಎಲ್ಲಿ ಬಂದು ಮಲಗಿದಾನೆ ನೋಡು. ಎತ್ತು ಮೇಲಕ್ಕೆ ಅಂತ ಎರಡು ಕೈಗಳು ಹಿಡ್ಕೊಂಡು ಎತ್ತದ್ರಲ್ಲಿ ಎರಡು ಕೈಗಳೇ ಕಳ್ಕೊಂಬಿಟ್ಟು. ಕೈ ಮುಟ್ಟಿದ್ರೆ ಕೈ ಕಳ್ಕೊಳ್ಳುತ್ತೆ, ಕಾಲು ಮುಟ್ಟಿದ್ರೆ ಕಾಲೇ ಕಳ್ಕೊಳ್ಳುತ್ತೆ. ಕೊಳತು ನಾರ್ತಾ ಇದೆ ದೇಹ. ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆಯಪ್ಪ ನೀವು. ನನ್ನ ಮನೆ ಬಾಗಿಲಿಗೆ ಬಂದು ಬಾಗಿಲು ಕಾಯುವವನಿಂದ ಒಡಿಸ್ಕೊಂಬಂದಿಯಲ್ಲ ನನ್ನ ತಂದೆ. ಈ ಪಾಪನೇ ನಾನು ಕಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬಾಯನ್ನಪ್ಪನೇ ಅಂತ ಒದ್ಕೊಂಡ್ರ ವಸ್ತ್ರವನ್ನು ಹಾಸಿ ತಲೆ ಕಾಲು ಮಾಂಸ ಕಂಡಗಳೆಲ್ಲ ಅದಕ್ಕೆ ತುಂಬಿ ಅದನ್ನು ಗಂಟು ಕಟ್ಟಿ ತಲೆ ಮೇಲೆ ಹೊತ್ಕೊಂಡ್ರು ಬಸವಣ್ಣವರು. ಆ ಎಮ್ಮೆ ಕರುವೆ ಗಜದಂಡೇಶ್ವರನೆಂಬ ಬಾರಿ ಕಂಡಾಯ. ಗಜದಂಡೇಶ್ವರ ಅಂದ್ರೆ ಗಜ ಅಂದ್ರೆ ಗಣಪತಿ. ಗಣಪತಿಯಿಂದ ಹಿಡಿದು 300 ಮುಕ್ಕೋಟಿ ದೇವರುಗಳು ಕೂಡ ಕಂಡಾಯದ ಶಕ್ತಿಯಲ್ಲಿ ತುಂಬಿದಾವಂತೆ. ಅದಕ್ಕೆ ಎಷ್ಟು ಹೂ ಕೊಟ್ಟರು ಪೂರೈಸೋಕ್ಕೆ ಆಗಲ್ಲ. ನೀವೆಷ್ಟು ಕೊಡ್ತೀರ ಕಂಡಾಯಕ್ಕೆ ಹೂಗಳನ್ನ, ಅಷ್ಟು ಕೂಡ ವಾಲಾಡಿಕೊಂಡು ಆ ಕಂಡಾಯಗಳು ಮೆರಿತಾವಂತೆ ನೋಡಿ. ಅದಕ್ಕೆ ಗಜದಂಡೇಶ್ವರನೆಂಬ ಕಂಡಾಯ. ಆ ಎಂಡದ ಮಡಕೆನ 4 ಪಾದದ ಜೋಳಿಗೆ. ಗಂಗಾಂಬಿಕಾ, ನೀನು ಆ ಎಂಡದ ಮಡಕೆ ಹೊತ್ಕೊಂಡು ಎಮ್ಮೆ ಕರು ಹಿಡ್ಕೊ, ನಾನು ಈ ಮಾಂಸದ ಗಂಟು ಹೊತ್ಕೊಂಬತ್ತೀನಿ ಅಂತ ಬೀದಿ ಒಳಗೆ ಬತ್ತಿದ್ರೆ ಕೆನ್ನೆಲೆಲ್ಲ ರಕ್ತ ಕೀವು ಮಾಂಸ ಹರಿತಿದ್ರೆ ಮೂಗು ಕೊಡಕ್ಕಾಯ್ತಿಲ್ಲ, ದುರ್ವಾಸನೆ. ಕಲ್ಯಾಣ ಪಟ್ಟಣದಲ್ಲಿ ಕೆಲವರು ಬಸವಣ್ಣವ್ರಿಗೆ ಆಗದೆ ಇದ್ದವ್ರು ಇದ್ರಲ್ಲ. ಕಲ್ಯಾಣ ಪಟ್ಟಣದಲ್ಲೇ ಇದ್ರು ಅಂದ್ಮೇಲೆ ನಲ್ಲೂರ್ಲಿಲ್ದೆ ಉಂಟಾ? ಇಲ್ಲ. ಅಯ್ಯಪ್ಪ, ಹಿಂದ್ಗಡೆ ಇಷ್ಟು ಜನ ಅವ್ರ ನೋಡೇ ಇಲ್ಲ. ಅದಕ್ಕೆ ಇಲ್ಲ. ಆ ತರದವ್ರು ಮಧ್ಯೆ ಎದ್ದು ಹೋದ್ರೆ ನೀವೇ ಅಂತೇವ್ರು ಅಂತ ತಿಳ್ಕೊಬೇಕಾಯ್ತದ. ಹೌದು. ಕಲ್ಯಾಣ ಪಟ್ಟಣದ ಬಸವಣ್ಣವ್ರ ತವೇ ಇದ್ರು ಅಂದ ಮೇಲೆ ನಲ್ಲೂರ್ಲಿಲ್ದೆ ಉಂಟಾ ಅಂತ ನಾನು ಒಂದು ಲೆಕ್ಕ. ಆದ್ರೆ ಇಲ್ಲಿಲ್ಲ ಅಂತ ಕಾಣಿಸುತ್ತೆ. ನೀವೆಲ್ಲ ಪಾಪ ಬಹಳ ಭಕ್ತಿಯಿಂದ ಕೂತಿದ್ದೀರಾ. ಮಂಟೇಸ್ವಾಮಿಯವರ ಈ ಪೂರ್ಣ ಚರಿತ್ರೆ 3 ಕತೆ ಕೇಳದ ಭಾಗ್ಯ. ಬಸವಣ್ಣವರಿಂದ ಶುರುವಾದ್ದು ಕತೆ. ಈ ಬಸವಣ್ಣವ್ರ ಕಲ್ಯಾಣ ಪಟ್ಟಣದಿಂದ ಶುರುವಾಗಿ ಮಂಟೇಸ್ವಾಮಿ ಮತ್ತು ದೊಡ್ಡಮ್ಮ ತಾಯಿ ಮತ್ತು ರಾಚಪ್ಪಾಜಿಯವ್ರ ಕತೆಗೆ ಬಂದು ನಂತರ ಸಿದ್ದಪ್ಪಾಜಿಯವರು ಹುಟ್ಟಿ ಪವಾಡಗಳಾಗೋದು. 3 ಕತೆ ಕೇಳದ ಭಾಗ್ಯ ಸಿಕ್ಬಿಡ್ತದೆ. ನಮಗೇನು ದುಡ್ಡು ಇಟ್ಕೊಳ್ಳಲ್ಲ, ಕೊಟ್ಬಿಡ್ತಾರ. ನಷ್ಟ ಮಾತ್ರ ನಿಮಗೆ.
ಯಾಕೆ ಹೇಳಿ? ಪೂರ್ತಿ ಕೇಳಿದೆ ಅರ್ಧಂಪರ್ಧಂ ಕೇಳ್ಬಿಟ್ಟು ಹೋದ್ರೆ ಭಗವಂತನ ಕಾರ್ಯನೇ ಯಾರಾದ್ರೂ ಅರ್ಧಂಪರ್ಧಂ ಮಾಡಿ ನಿಲ್ಲಿಸ್ತಾರ? ಇಲ್ಲ. ಬೆಟ್ಟಕ್ಕೆ ಹೋಯ್ತೀವಿ ಅಂದ್ಬಿಟ್ಟು ಯಾರು ಕೊಳ ಹಾಲ್ಕೊಂಬಿಟ್ಟು ಹಿಂದಕ್ಕೆ ಬಂದಾರ? ಇಲ್ಲ. ಹೋದ್ಮೇಲೆ ಅಲ್ಲಿಗೆ ಹೋಗ್ಲೇಬೇಕು, ದೇವ್ರ ಕಾರ್ಯ ಅಂದಮೇಲೆ. ಅದರಿಂದ ಈ ದೇವರ ಕಾರ್ಯದಲ್ಲಿ ಯಾರೂ ಕೂಡ ಅರ್ಧದಲ್ಲಿ ಹೋಗಬಾರದು. ಇವತ್ತು ಭಾರೀ ಕಂದಾಯಗಳನ್ನ ಮತ್ತು ಭಾರೀ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀರಾ. ಚೋಳರ ಕಾಲದ ದೇವಸ್ಥಾನ ನಾವು ಇವತ್ತು ನೋಡ್ಬಿಟ್ಟು ಹೇಳ್ತೀವಿ, ಹಳೆ ಕಾಲದ ದೇವಸ್ಥಾನ ಇದು, ನಮ್ಮ ಮುತ್ತಾತನ ಕಾಲದಲ್ಲಿ ಕಟ್ಟಿರೋದು ಅಂತ. ಹಾಗೆ ನೀವು ಕಟ್ಟಿರೋ ಈ ದೇವಸ್ಥಾನ ಮುಂದಿನ ಮಕ್ಕಳು ಮೊಮ್ಮಕ್ಕಳು ಪೀಳಿಗೆ ಅವ್ರು ನೋಡಿ ಸಂತೋಷ ಪಡ್ತಾರೆ, ನಮ್ಮ ಮುತ್ತಾತನ ಕಾಲದಲ್ಲಿ ಕಟ್ಟಿರೋದು ಅಂತ. ಅವತ್ತಿಗೆ ದುಡ್ಡಿಗೆ ಬೆಲೆ ಇರಲ್ಲ. 1 ಎಕರೆ ಜಮೀನು ಅದೆಷ್ಟೋ ಕೋಟಿ ಇರುತ್ತೆ ಆ ಕಾಲಕ್ಕೆ. ಇವತ್ತು ನಾವೆಲ್ಲರೂ ಕೂಡ ಇವತ್ತಿನ ಕಾಲಕ್ಕೆ ತಕ್ಕಾಗಿ ನಾವು ಖರ್ಚು ಮಾಡಿ ಒಂದು ದೇವಸ್ಥಾನ ಕಟ್ತೀವಲ್ಲ, ಆ ಮಾಡಿದ ಒಳ್ಳೆಯ ಕೆಲಸ ಅಪಾರವಾದದ್ದು, ಬೆಲೆ ಕಟ್ಟಲಾಗದ ಇರ್ತಕ್ಕಂಥದ್ದು. ಅದಕ್ಕೆ ಹನಿ ಹನಿಗೂಡಿದ್ರೆ ಹಳ್ಳ, ತೆನೆ ತೆನೆಗೂಡಿದ್ರೆ ಬಳ್ಳ. ಮಧ್ಯೆ ಎದ್ದೋ ಬರ್ದೋಕವ ಅವ್ರೇನ್ ತಿಳ್ಕತಾರ? ಯಾರನ್ನ ನೋಡಕ್ ಬಂದಿರೋದು? ಅವ್ರನ್ನ ಈ ಕಲ್ಯಾಣ ಪಟ್ಟಣದಲ್ಲಿ ಅಣ್ಣ ಬಸವಣ್ಣವ್ರಿಗೆ ಆಗದೆ ಇದ್ದವ್ರದ್ದು ಒಂದು ಗುಂಪಿತ್ತಲ್ಲ. ನೋಡ ಬಸವಣ್ಣ ಮಾಂಸನ ತಲೆ ಮೇಲೆ ಹೊತ್ಕೊಂಬತ್ತಾವನೆ. ಅಣ್ಣೋ ಎಮ್ಮೆ ಕರು ಹಿಡ್ಕೊಂಬತ್ತಾವಳೆ, ಎಡ್ತಿ ಎಂಡದ ಮಡಕೆ ಹೊತ್ಕೊಂಬತ್ತಾಳ. ಅದ್ರದ್ದು ಧನನ ಮಾಂಸನೇ ಇರ್ಬೇಕು ಅನ್ನಗದೆ. ಏನಣ್ಣ ಬಸವಣ್ಣ ಇಷ್ಟ ಅದಗೆಟ್ಟೋಗ್ಬಿಟ್ಟ, ಇವನ್ ಕಟ್ಕೊಂಡು ನಾವು ಅದಗೆಟ್ಟೋದ್ವಲ್ಲ, ಏನ್ ಮಾಡೋದೀಗ? ಇನ್ಮೇಲೆ ನಾವು ಈ ಕಲ್ಯಾಣ ಪಟ್ಟಣದಲ್ಲಿ ಇರಬಾರ್ದು. ಇಷ್ಟು ದಿನ ಇದ್ದ ತಪ್ಪಿಗೆ ಕಲ್ಯಾಣಿ ಒಳಗೆ ಮುಳುಗಿ ನಾವು ಇವತ್ತೇ ಹೊರಟೋಬೇಕು ಅಂತ ಬಸವಣ್ಣವ್ರಿಗೆ ಆಗದೆ ಇದ್ದವ್ರದ್ದು ಒಂದು ಗುಂಪಿತ್ತಲ್ಲ, ಅವರೆಲ್ಲ ಕಲ್ಯಾಣಿ ಒಳಕ್ಕೆ ಮುಳುಗಿ ಮೇಲಕ್ಕೆದ್ರು. ಎದ್ ಕೂಡ್ಲೆ ಅವ್ರ ಕತ್ಲಿರೋ ಲಿಂಗಗಳೆಲ್ಲ ಮಾಯವಾಗಿ ಹೊಂಟೋದು. ನನ್ ಕತ್ಲು ಇಲ್ಲ ಕಣ. ನನ್ ಕತ್ಲು ಇಲ್ಲ ಕಣ. ಮತ್ತೆ ಏನ ಹಿಂಗ ಆಗ್ಬಿಡ್ತಲ್ಲ, ಏನಣ್ಣ ಮಾಡೋದು? ಲಿಂಗಗಳೆಲ್ಲ ಮಾಯವಾಗೋಯ್ತಲ್ಲ, ಏನ್ ಮಾಡೋದು ಈಗ? ಬೇಗನ್ ಬವ ಊರ್ಗ್ ಹೋಯ್ತಿರೋದು ಅನ್ನಗದ, ಎಲ್ಲ ಪಿಕ್ಚರ್ ಬಿಡ್ತಾರ ಅಂತ ಬಂದಿದ್ರು ಅನ್ನಗದ. ಅವ್ರಿಗೆ ಕಥಾ ಅಂತ ಗೊತ್ತಿಲ್ಲ. ಬೇಗನ್ ಬನ್ನಿ. ಇಲ್ಲೇನಾಗಿದೆ, ಯಾವಾಗ ಲಿಂಗಗಳೆಲ್ಲ ಮಾಯವಾಗೋಯ್ತಲ್ಲ, ನಾ ಬಡ್ಕಂಡೆ ಅವನಿಗೆ ಬೈಬೇಡ ಬಸವಣ್ಣ ಬೈಬೇಡ ಅಂತ. ಈಗ ನೋಡಿ ಈಗ ಹೆಂಗಾಯ್ತು, ಈಗ ಒಂದು ಆದ್ಮೇಲೆ ಒಂದು ಎಡವಟ್ಟುಗಳೇ ಆಯ್ತಾನೆ ಯಾವ ಇಲ್ಲಿ. ಕುತ್ಕೊಂಡು ಸುಮ್ಮನೆ ಈಗ ನಾವು ಬಸವಣ್ಣ ಬೈತಿದ್ದು ಇಷ್ಟೊತ್ತ ಮೇಲೆ ಈಗ ಹೊಗಳ್ಬೇಕು ನಾವು. ಬಸವ 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 ಇಂದ್ರ ಬಸವ ಚಂದ್ರ ಬಸವ ಸುಂದ್ರ ಬಸವ ಬಸವ ಬಸವ. ಅಲ್ಲಿ ಬಸವಣ್ಣನವರು ಯಾರು ಏನು ಮಾತಾಡ್ಕೊತಿದ್ರು, ಯಾರು ಮಾತಿಗೂ ಕಿವಿ ಕೊಡದೆ ಆ ಒಂದು ಗಂಟನ್ನು ಒತ್ತುಕೊಂಡು ಬಂದು ಮಹಾಮನೆ ಮಠದ ಊರಿಗದ್ದಿಗೆ ಮೇಲೆ ತಲೆ ಕಾಲು ಮಾಂಸ ಕಂಡಗಳನ್ನೆಲ್ಲ ಜೋಡಿಸಿ ಎಂಡದ ಮಡಕೆಯನ್ನು ಪಕ್ಕದಲ್ಲಿಟ್ಟು ಎಮ್ಮೆ ಕರುವನ ಪಕ್ಕದಲ್ಲಿ ಕಟ್ಟಿ, ಯಾಕಪ್ಪ ನನ್ನ ಮೇಲೆ ಈ ಕೋಪ ನಿನಗೆ? ಶಿವನು ನೀನೆ, ನಾರಾಯಣನು ನೀನೆ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನು ನೀನೆ, ತ್ರಿಮೂರ್ತಿಗಳಿಗಿಂತಲೂ ಹಿರಿಯನಾದ ನೀನು ಧರತಂದ ಧರ್ಮಗುರು ಪರಂಜ್ಯೋತಿಯಾಗಿ ಕಲ್ಯಾಣ ಪಟ್ಟಣದಲ್ಲಿ ಅಭಯವನ್ನು ಕೊಡು ತಂದೆ. ಬಾಯನ್ನಪ್ಪನೇ ಅಂತ ಕರೀತಿರ್ಬೇಕಾದ್ರೆ ತಂದೆಯೇ ದೇವಾ ಕರುಣಿಸೋ, ದಯಗೋರೋ ಬಂಧುವೇ, ಕಾಲವು ನಿನ್ನ ಬಿಡನೋ, ಭವಭಾಗಯನ್ನು ನೀಡಿಸೋ. ಕಾಯೋ ತಂದೆಯೇ ಶಿಶುಗೂಳು ಮೂತಿದ ಮೊದಲೇ ನಿತಾಯ ಹರನೆ ಬಾರೆಯ. ಶಿಶುಗೂಳು ಮೂತಿದ ಮೊದಲೇ ನಿತಾಯ ಹರನೆ ಬಾರೆಯ. ಪಾಪಘರ ತಾಪಘರ ಪಾಪಘರ ನೋದಘರ ಓ ತೇಜೋ ಮೂರ್ತಿಯೇ, ಉಖಂಡ ಜಗದೇಕ ಬಂಧುವೇ, ಕಾಯೋ ತಂದೆಯೇ ದೇವಾ ಕರುಣಿಸೋ, ದಯಗೋರೋ ಬಂಧುವೇ. ಬಾರು ಪದ ಶಿವನೇ, ಮಣಿವುದು ನಿನ್ನಯ ಭಕ್ತಿ.
ಮುನಿಯುತ ಬಾರು ಪರಶಿವನೇ ಮಣಿಗುಗು ನಿನ್ನಯ ಭಕ್ತಿ ಓ ತೇಜೋ ಮೂರ್ತಿಯೇ ಕರೆದಾಗ ಬಾರಯ್ಯ ನಿನ್ನ ಬಿಡಲೋ ಮಹೇಶ ಕರೆದಾಗ ಬಾರಯ್ಯ ನಿನ್ನ ಬಿಡಲೋ ಮಹೇಶ ಪಾಪಘರ ಶಾಪಘರ ಪಾಪಘರ ಮೋದಘರ ಓ ತೇಜೋ ಮೂರ್ತಿಯೇ ಉಖಂಡ ಜಗದೇಕ ಬಂಧುವೇ ಕಾಯೋ ತಂದೆ ದೇವಾ ಕರುಣಿಸೋ